ಆರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ನವಮೀಢ್ಯತೆ ಭ್ರವಭುಷೇ ತಡಿದಂಬರಾಯ ಗುಂಜಾವತಂಸ ಪರಿಪಿಂಚಲ ಸನ್ಮುಖಾಯ ವನ್ಯಸ್ರಜೇ ಕವಲವೇತ್ರ ವಿಷಾಣ ವೇಣು ಲಕ್ಷ್ಮಶ್ರಿಯೇ ಮೃದುಪದೇ ಪಶುಪಾಂಗಜಾಯ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧೇ ವಾಸಿಷ್ಠಾಯ ನಮೋ ನಮಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಕೃಷ್ಣಪ್ರಿಯಂ ಸಕಲಕಲ್ಮಷನಾಶನಂಚ ಮುಕ್ತ್ಯೇಕಹೇತುಮಿಹ ಭಕ್ತಿವಿಲಾಸಕಾರಿ ಸಂತಃ ಕಥಾನಕಮಿದಂ ಪಿಬತಾದರೇಣ ಲೋಕೆ ಹಿ ತೀರ್ಥಪರಿಶೀಲನ ಸೇವಯಾ ಕಿಂ ಸ್ವಪುರುಷಮಭಿವೀಕ್ಷ್ಯ ಪಾಶಹಸ್ತಂ ವದತಿ ಯಮಃ ಕಿಲ ತಸ್ಯ ಕರ್ಣಮೂಲೆ ಪರಿಹರ ಭಗವತ್ಕಥಾಸು ಮತ್ತಾನ್ ಪ್ರಭುರಾಮನ್ಯನೃಣಾಂ ನ ವೈಷ್ಣವಾನಾಂ ಅಸಾರೇ ಸಂಸಾರೇ ವಿಷಯವಿಷಸಂಗಾಕುಲಧಿಯಃ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾತುಲಸುಧಾಂ ಕಿಮರ್ಥಂ ವ್ಯರ್ಥಂ ಭೋಃ ವ್ರಜತ ಕುಪಥೇ ಕುತ್ಸಿತಕಥೆ ಪರೀಕ್ಷಿತ್ ಸಾಕ್ಷಿ ಯಶ್ರವಣಗತ ಮುಕ್ತ್ಯುಕ್ತಿಕಥನೆ ಓಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚ ಅರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಃ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರೋ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಭಗವದ್ಭಕ್ತರೇ, ತಮಗೆಲ್ಲ ವಂದನೆಗಳು. ನಿನ್ನೆ ದಿವಸ ರುಕ್ಮಿಣಿ ಸ್ವಯಂವರದ ಘಟ್ಟದ ಒಂದು ಭಾಗವನ್ನು ತಾವು ಕೇಳಿದಿರಿ. ತನ್ನ ಇಚ್ಛೆಯಂತಲೇ ತಾನು ಕೃಷ್ಣನ ವರಿಸಿದ ಬಹಳ ಧೀರ ಮಹಿಳೆ. ಅಪಹರಣ ಅಂತ ಹೇಳೋ ಹಾಗಿಲ್ಲ ಅಂತ ನೆನ್ನೆ ಹೇಳಿದೆ. ಸ್ವಯಂವರವೆಂಬುದೇ ಸರಿಯಾದ ಶಬ್ದ. ತಾನೇ ಇಷ್ಟಪಟ್ಟು ಗಂಡನನ್ನು ಆರಿಸಿಕೊಂಡಳು ಅಂಥ ರುಕ್ಮಿಣೀದೇವಿ. ನೀನು ಒಲಿಯದೇ ಇದ್ರೆ 100 ಜನ್ಮದಲ್ಲಾದರೂ ನಾನು ನಿನ್ನನ್ನೇ ಪತಿಯನ್ನಾಗಿ ಪಡೆಯುತ್ತೇನೆ ಎಂಬ ಧೈರ್ಯದ
ಒಂದು ದೃಷ್ಟಿಯ ಬೆದರಿಕೆಯ ಪತ್ರವನ್ನು. ಆ ಪತ್ರದಲ್ಲಿ ಕೃಷ್ಣನನ್ನು ತಾನು ಒಲಿದದ್ದೇಕೆ ಎಂಬುದಕ್ಕೆ ಬೇಕಾದ ಕಾರಣಗಳನ್ನು, ರೂಪವೇ, ಗುಣವೇ, ಶೀಲವೇ, ವಯಸ್ಸೇ, ತನಗೆ ಅವನಿಗೆ ಯಾವ ವಿಧದಲ್ಲೆಲ್ಲ ಹೊಂದಿಕೆ ಇದೆ ಎಂಬುದನ್ನೆಲ್ಲ ಚೆನ್ನಾಗಿ ತಾನೇ ಪ್ರತಿಪಾದಿಸಿ, ಕೃಷ್ಣ ಆ ಪತ್ರದಲ್ಲಿ ಏನೂ ಹುಳುಕನ್ನು ಕಾಣದೇ ಇರುವಂತೆ ಸರ್ವಾಂಗ ಸುಂದರವಾದ ಒಂದು ಪತ್ರವನ್ನು ಬರೆದಳು. ನಿನ್ನೆ ಆ ಪತ್ರದ ವ್ಯಾಖ್ಯಾನವನ್ನು ಮಾಡಿ ತೋರಿಸಿದೆ. ಅದರಲ್ಲಿ 7 ಶ್ಲೋಕಗಳು. 7 ಹೆಜ್ಜೆ ಗಂಡ ಹೆಂಡರು ಕೂಡಿ ನಡೆದರೆ ಸಪ್ತಪದಿಯಾದರೆ ವಿವಾಹ ಕೃತಾರ್ಥವಾಯಿತು. ಇದು ಶಾಸ್ತ್ರಕಾರರ ಮತ. ಸಪ್ತಪದಿ ತನಕ ಎಲ್ಲಿಯಾದರೂ ಮಾತುಕತೆ ವ್ಯತ್ಯಾಸವಾಗಿ ಒಂದು ಮದುವೆ ಮುರಿದು ಬಿದ್ದರೆ ಅದು ಕೋರ್ಟ್ನಲ್ಲಿ ಊರ್ಜಿತ ಆಗೋದಿಲ್ಲ. ಮದುವೆಗೆ ಮುಖ್ಯವಾದದ್ದು ಈ ಸಪ್ತಪದಿ, ಧಾರೆ ಎರೆಯುವುದು, ಮಾಂಗಲ್ಯ ಧಾರಣ ಆಮೇಲೆ ಬಂದು ಪದ್ಧತಿ. ಬರೀ ಹಾರ ಒಬ್ಬರೊಬ್ಬರು ಪರಸ್ಪರ ಬದಲಾಯಿಸಿಕೊಳ್ಳುವುದು ಸಿನಿಮಾದ ಪದ್ಧತಿ. ಹಾರ ಅದಲು ಬದಲಿ ಮಾಡಿಕೊಳ್ಳೋದ್ರಿಂದ ವಿವಾಹ ಆಗೋದಿಲ್ಲ. ಸಂಬಂಧ ಮಾಲೆ ಅನ್ನೋದು ಮಾಡ್ತಾರೆ ವೈಭವಕ್ಕೋಸ್ಕರ, ಅದಕ್ಕೆಲ್ಲ ಮಂತ್ರಗಳಿಲ್ಲ. ಇದ್ನ್ಯಾತಕ್ಕೆ ಹೇಳ್ತೇವೆ ಅಂದರೆ, ಮನೆಯಿಂದ ಓಡಿ ಹೋದವರೆಲ್ಲ ಯಾವುದೋ ಮಾರಿಗುಡಿಯಲ್ಲಿ ಹಾರ ಹಾಕೊಂಡು ಮದುವೆ ಆಯಿತು ಅಂತ ಹೇಳಿ ತೃಪ್ತಿ ಪಡ್ತಾರೆ. ಅದು ಕೋರ್ಟ್ನಲ್ಲಿ ನಿಲ್ಲೋದಿಲ್ಲ ಆ ಮದುವೆ. ಅದು ಲಾಯರ್ಗಳನ್ನು ಕೇಳಿ, ವಕೀಲರನ್ನ ಮೇಲೆ ಪುಸ್ತಕ ಬರೆದಿದ್ದಾರೆ ನಮ್ಮ ಸ್ನೇಹಿತರೊಬ್ಬರು. ಆದ್ದರಿಂದ ರುಕ್ಮಿಣಿಯನ್ನು ಓಡಿ ಹೋದ ಹೆಣ್ಣಿನ ಗುಂಪಲ್ಲಿ ಸೇರಿಸಬಾರದು. ಓಡಿ ಹೋದವಳಲ್ಲ, ಬಲಾತ್ಕಾರದ ವಿವಾಹ ತಪ್ಪಿಸಿಕೊಳ್ಳಬೇಕು. ತಾನು ಒಲಿದ, ತನಗೆ ಬೇಕಾದ ಪತಿ ಲೋಕದಲ್ಲಿದ್ದಾನೆ, ಅವನಿಗೂ ತನ್ನಲ್ಲಿ ವಿಶ್ವಾಸವಿದೆ ಎಂಬುದನ್ನು ಚಾರರ ಮೂಲಕ ಕೇಳಿ ಬಲ್ಲಳು. ಬಂದವರೆಲ್ಲ ಹೇಳ್ತಿದ್ರು, ಆ ಕಡೆನೂ ಹೇಳ್ತಿದ್ರು, ಈ ಕಡೆನೂ ಹೇಳ್ತಿದ್ರು. ಆದ್ದರಿಂದ ಇದು ಒಂದು ಕ್ರಾಂತಿಕಾರಕವಾದ ವಿವಾಹ. ಈ ರೀತಿ ವಿವಾಹ ಈಗಲೂ ನಡೆಯುವುದಾದರೆ ಶಾಸ್ತ್ರಕಾರರ ಆಕ್ಷೇಪವಿಲ್ಲ. ಬಲಾತ್ಕಾರವಾಗಿ ಒಬ್ಬ ಹುಡುಗಿಯನ್ನ ಅವಳು ಇಷ್ಟಪಡದೇ ಇದ್ದ ಗಂಡನಿಗೆ ಬೇರಾವುದೋ ಕಾರಣಕ್ಕೋಸ್ಕರವಾಗಿ ವಿವಾಹ ಮಾಡುವ ಪ್ರಸಂಗದಲ್ಲಿ ಆಕೆ ಅದನ್ನ ಒಲ್ಲೆ ಅಂತ ಹೇಳಿದರೆ ಇದು ಕೃಷ್ಣ ಮತಕ್ಕೆ ಒಪ್ಪುವಂತಹ ದಿಟ್ಟವಾದ ರೀತಿ. ಇದರಲ್ಲಿ ಯಾರು ತಪ್ಪು ಕಂಡು ಹಿಡಿಯಬಾರದು. ಆದರೆ ಕೃಷ್ಣ ಅವಳ ಪತ್ರವನ್ನು ನೋಡಿ ಸಂತೋಷಪಟ್ಟ. ಬ್ರಾಹ್ಮಣನಿಗೆ ಹೇಳಿದ, ನಾನು ಬರ್ತೇನೆ ಅಂತ ಹೇಳು ಅಂತ. ಅವನ ಬೆನ್ನ ಹಿಂದೆಯೇ ಬಂದ, ಅವಳನ್ನು ಸಕಾಲದಲ್ಲಿ ಕಾಪಾಡಿದ. ಇಂದ್ರಾಣಿ ಅಥವಾ ಗಿರಿಜೆಯ ದೇವಸ್ಥಾನದಲ್ಲಿ 3ನೇ ಸುತ್ತು ಪ್ರದಕ್ಷಿಣೆಯಲ್ಲಿ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಪುಷ್ಪದಂತೆ ರಥದಲ್ಲಿ ವೇಗವಾಗಿ ಕರೆದುಕೊಂಡು ದ್ವಾರಕೆಯ ಕಡೆಗೆ ಹೊರಟ. ಮುಂದಿನ ಕಥೆಯನ್ನು ಇವತ್ತು ತಮಗೆ ಶ್ರುತಪಡಿಸ್ತೇನೆ. ಈ ಕಡೆಯಲ್ಲಿ ಏನಾಯಿತು, ಶಿಶುಪಾಲ ಕಾಯ್ಕೊಂಡು ಕೂತಿದ್ದಾನೆ. ದೇವಸ್ಥಾನ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾಳೆ, ಮಾಂಗಲ್ಯ ಧಾರಣೆ ಆಗಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ನಾಗೇಶ್ವರ ಅವರು ಇವರೆಲ್ಲ ಡೋಲು ಹರಿದು ಹೋಗುವಂತೆ ಬಾರಿಸ್ತಾ ಇದ್ದಾರೆ. ಆ ಡೋಲು ಹರಿಯಲೇ ಇಲ್ಲ. ಅಷ್ಟೊತ್ತಾಯ್ತು, ಇಷ್ಟೊತ್ತಾಯಿತು, ಗುಡಿಗೆ ಹೋದ ಹೆಣ್ಣು ಮಗಳು ಬರಲಿಲ್ವಲ್ಲ ಅಂತ ಎಲ್ಲರೂ ಕಾತರದಿಂದ ನೋಡ್ತಿದ್ದಾರೆ. ಸಖಿಯರೆಲ್ಲ ಪೆಚ್ಚುಮೋರೆ ಹಾಕೊಂಡು ಬಂದ್ರು. ಏನಾಯ್ತು ಏನಾಯ್ತು ಅಂತ ಕೇಳಿದ್ರು. ಹೇಳುವುದಕ್ಕೆ ಚೇಟಿಯರು ಹೆದರಿಕೊಂಡ್ರು. ಗುಜುಗುಜು ಮಾತಿನಲ್ಲಿ ತಿಳಿಯಿತು ತಾಯಿ ತಂದೆಯರಿಗೆ. ಅವರಿಗೆ ಮುಖ ಹರ್ಷವಾಯಿತು. ಆದರೆ ಸಭಾಸ್ಥಾನದಲ್ಲಿ ಕೂತಿದ್ದ ಶಿಶುಪಾಲ ಆ ಕಡೆ ಈ ಕಡೆ ಕೋತಿಯಂತೆ ನೋಡ್ತಾ ಏನಾಯ್ತು ಏನಾಯ್ತು ಅಂತ. ಕೃಷ್ಣ ಬಂದು ಅವಳನ್ನು ಎತ್ತಿಕೊಂಡು ಹೋದ ಅನ್ನೋ ಸಮಾಚಾರವನ್ನ ಕೇಳಿದ ಮೇಲೆ ತುಂಬ ಕ್ರುದ್ಧನಾದ. ಹಾರ ಗೀರ ಎಲ್ಲ ಹರಿದು ಹಾಕಿದ, ಗಲಾಟೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ರುಕ್ಮಿ ಬಂದ. ರುಕ್ಮಿಗೆ ಸಮಾಚಾರ ಗೊತ್ತಾಯಿತು. ರುಕ್ಮಿಣಿ ಅಣ್ಣನಿಗೆ, ಏನು ಉದ್ದಟತನ ಇದು, ನಮ್ಮ ಮನೆ ಮದುವೆ ನಾವು ಯಾರಿಗಾದ್ರೂ ಕೊಡ್ತೇವೆ ಕನ್ಯೆಯನ್ನ, ಇವನು ಯಾರು, ಇವನು ಕರೀದೇ ಇದ್ದವನು, ಎಲ್ಲಿಂದಲೋ ಬಂದು ಇವಳನ್ನು ಹಾರಿಸ್ಕೊಂಡು ಹೋಗೋದಕ್ಕೆ ಏನು ಕಾರಣ ಅಂತ ಕೂಗಾಡಿದ. ತಂಗಿ ಪತ್ರ ಬರೆದಿದ್ಲು ಅನ್ನೋದು ಗೊತ್ತಾಗಲಿಲ್ಲ ಅವನಿಗೆ, ಅಷ್ಟು ಗುಪ್ತವಾಗಿತ್ತದು. ಈ ಪೊಖ್ರಾನ್ನಲ್ಲಿ ಮೊದಲನೇ ಅಣುಬಾಂಬನ್ನು ಭಾರತ ಸಿಡಿಸಿದಾಗ ಅಮೆರಿಕಾದವರು ಸ್ವಲ್ಪವೂ ಐಬು ತಿಳಿಯದೆ ಕೂಗಾಡಿದ್ರು ನೋಡ್ರಿ. ಆ ರೀತಿಯಲ್ಲಿ CIA ವಂಚಿಸೋದು ಹೇಗೆ, ರುಕ್ಮಿಣೀ ದೇವಿ ಪತ್ರ ಅಷ್ಟು ಜಾಗ್ರತೆಯಿಂದ ಬರೆದಿದ್ದಳು. ಇವರು ಕೂಗಾಡಿ ಏನು ಪ್ರಯೋಜನ? ರುಕ್ಮಿ ಹೇಳಿದ, ಕೃಷ್ಣನನ್ನ ಕೊಂದಲ್ಲದೆ, ನನ್ನ ತಂಗಿಯನ್ನು ಕರೆದುಕೊಂಡಲ್ಲದೆ ನಾವು ಊರಿಗೆ ವಾಪಸ್ ಬರೋದಿಲ್ಲ ಅಂತ ಒಂದು ಅಸಂಬದ್ಧ ಪ್ರತಿಜ್ಞೆಯನ್ನು ಮಾಡಿಬಿಟ್ಟ. ಬಹಳ ಒಳ್ಳೆಯದಾಯಿತು. ಅವನು ಊರಿಗೆ ಬರಲೇ ಇಲ್ಲ. ಆಮೇಲೆ
ಮಾರ್ಗ ಮಧ್ಯದಲ್ಲಿ ಭೋಜಕಟವೆಂಬ ಒಂದು ಗ್ರಾಮದಲ್ಲಿ ತನ್ನ ರಾಜಧಾನಿಯನ್ನು ಪರಿಕಲ್ಪಿಸಿಕೊಂಡು ಮುಂದೆ ಯಾರಿಗೂ ಬೇಡದವನಾಗಿ ಅವನು ಉಳಿದ. ಈ ಕಥೆಯನ್ನ 2 ಮಾತಲ್ಲಿ ಮುಗಿಸ್ಬಿಡ್ತೇನೆ. ಮಹಾಭಾರತ ಯುದ್ಧ ಪ್ರಾರಂಭ ಆಗುತ್ತೆ ಎನ್ನುವ ಎಲ್ಲ ಸೂಚನೆಗಳು ಬಂದ ಮೇಲೆ ಕೃಷ್ಣದ್ವೇಷವಿದ್ದರೂ ಪಾಂಡವರ ಬಳಿ ಹೋಗಿ, ಧರ್ಮರಾಜನ ಬಳಿ ಹೋಗಿ, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಕೇಳಿದ. ಧರ್ಮರಾಜ ಅರ್ಜುನನ್ನು ಕೇಳು ಅಂದ, ಅರ್ಜುನ ಕೃಷ್ಣನನ್ನು ಕೇಳು ಅಂದ. ಎಲ್ಲೆಲ್ಲೋ ಹೋಯಿತು ಮಾತು. ಕೊನೆಯಲ್ಲಿ ಧರ್ಮರಾಜ ಎಲ್ಲರ ಅಭಿಪ್ರಾಯ ಕೇಳಿ, ಇಲ್ಲಪ್ಪ ನೀನು ಕೃಷ್ಣ ದ್ವೇಷಿಯಾಗಿದ್ದೀಯೇ, ನನಗೆ ನಿಮ್ಮ ಸಹಾಯ ಅವಶ್ಯಕವಿಲ್ಲ ಅಂತ ಹೇಳಿಬಿಟ್ಟ. ಇಲ್ಲ, 1 ಅಕ್ಷೋಹಿಣಿ ಇದೆ ಕಾಣೋ ನನ್ನ ಕಡೆಯಿಂದ. ಅವನು, ನಿಮ್ಮಲ್ಲಿ ಬರೀ 7 ಅಕ್ಷೋಹಿಣಿ ಇದೆ, ಅವ್ರದ್ದು 11 ಪಾಂಡವರದು, ಸೈನ್ಯ ಬಲ ಬೇಕು ನಿಮಗೆ, ನಾನೊಂದು ಕೊಡ್ತೀನಿ ಅಂತ ತಾನಾಗಿ ಹೇಳ್ದ. ಇದು ತಗೊಳ್ಳದೆ ಅದು ನೀವು ದಡ್ಡರಾಗ್ತೀರಿ ಅಂತ. ಧರ್ಮರಾಜ ಹೇಳಿದ, ನಮ್ಮ ಕೃಷ್ಣ ಬಲವಿದೆ, ಅದು 100 ಅಕ್ಷೋಹಿಣಿ ಸೈನ್ಯದಷ್ಟು ದೊಡ್ಡ ಬಲ, ನೀವು ಬೇಡ ಹೋಗು ಅಂದ್ಬಿಟ್ಟ. ಹಾಗಿದ್ರೆ ಮಾಡ್ತೇನೆ ನೋಡಿ ಅಂತ ಮೀಸೆ ತಿರುಗಿಕೊಂಡು ಕೌರವರ ಬಳಿ ಹೋದ, ದುರ್ಯೋಧನ ಬಳಿ ಹೋದ. ಒಂದು ಸೈನ್ಯ 1 ಅಕ್ಷೋಹಿಣಿ ಇದೆ, ನೀವು ತಗೊಳ್ಬೇಕು, ನನ್ನ ಸ್ವೀಕಾರ ಮಾಡಿ ಅಂತ ಕೇಳಿದ. ದುರ್ಯೋಧನನಿಗೆ ಅಸೂಯೆ, ಆ ಮಗುವನ್ನು ಕೂರಿಸಿ ಒಂದು ಕಡೆ ದಯವಿಟ್ಟು ಓಡಾಡಿಸಬಾರದು. ದುರ್ಯೋಧನ ಕೇಳಿದ, ನೀನು ಪಾಂಡವರ ಕಡೆ ಹೋಗಿ ಬಂದಿಯೋ ನೇರವಾಗಿಯೇ ಬಂದಿಯೋ ಅಂತ ಕೇಳಿದ. ಅವನು ಇದ್ದಿದ್ದ ಪಾಂಡವರ ಕಡೆ ಹೋಗಿ ಅವ್ರು ಬೇಡ ಅಂದ್ಮೇಲೆ ಬಂದಿದ್ದೇನೆ ಎಂದ. ಎಷ್ಟು ದಡ್ಡ ನೋಡಿ ಅವನು. ಪಾಂಡವರು ಬೇಡ ಅಂದ್ಮೇಲೆ ಇಲ್ಲಿ ಬಂದಿದ್ದೀಯಾ, ಆದ್ರೆ ನನಗೂ ಬೇಡ ಹೋಗು ಅಂತಂದ್ರು. ಅಂಗಲಾಚಿ ಕೇಳಿದ, ಬೇಡ ಅಂದ್ರೆ ಹೋಗು, ಗೆಟ್ ಔಟ್ ಅಂದ್ರು. ಇವನ್ 1 ಅಕ್ಷೋಹಿಣಿ ಸೈನ್ಯ ಮಾತ್ರ ಇಲ್ಲಿ ಯಾರಿಗೂ ಉಪಯೋಗ ಬರಲಿಲ್ಲ. ಮುಂದೆ ಒಂದು ಜೂಜಿನಲ್ಲಿ ಬಲರಾಮನಿಂದ ಮುಂದೆ ಹತವಾಗ್ತಾನೆ. ಇದೆಲ್ಲ ಬೇರೆ ಕಥೆ. ಇದು ಜೂಜಾಟ ಇತ್ತು ಯಾದವರಲ್ಲಿ, ಆ ಪ್ರಬಲವಾದ ಜೂಜು. ಧರ್ಮರಾಜನನ್ನೇ ಆಹುತಿ ತಗೊಂಡು ಹೋಯಿತು. ಇದೆಲ್ಲ ಮುಂದೆ ಅನಿರುದ್ಧನ ವಿವಾಹದಲ್ಲಿ ಇದೆಲ್ಲ ಅವಾಂತರ ಆಗುತ್ತೆ. ಆ ಕಥೆ ಈಗ ಬೇಡ. ಅದು ಇಲ್ಲಿ ನಡೆದದ್ದೇನು, ಇವನು ಪ್ರತಿಜ್ಞೆ ಮಾಡಿ ಹೋಗಿಬಿಟ್ಟ, ತಂಗಿನ ಕರ್ಕೊಂಡ್ಬಂದಲ್ದೆ ನಾವು ಊರಿಗೆ ಬರೋದಿಲ್ಲ ಅಂತ. ಇವನ ಗತಿಯೇನು ಶಿಶುಪಾಲಂದು? ಕೂತಿರ್ಬೇಕೆ, ಹೇಳ್ಬೇಕೆ, ಅವನು ಬರ್ತಾನೆ ಅಂತ ಕಾಯ್ಕೊಂಡು ಕೂತಿರ್ಬೇಕೆ. ಆಗ ಜರಾಸಂಧ ಬಂದ, ಸಮಯ ಸರಿಯಿಲ್ಲ ಅಂತ ನೋಡಿ, ತಮ್ಮ ಮೇಲೆ ಕೇಳು ಅಂದ ಶಿಶುಪಾಲನನ್ನ. ಯಾಕೆಂದ್ರೆ ನಾನು 17 ಸಲ ಕೃಷ್ಣನ ಕೈಯಲ್ಲಿ ಸೋತಿದ್ದೇನೆ, 1 ದಿವಸವಾದರೂ ಕಣ್ಣೀರು ಹಾಕಿದ್ದೇನೆ ನೋಡು, 1 ಸಲ ಮಾಡಿದ್ದಕ್ಕೆ ನೀನ್ಯಾಕೆ ಕಳ್ತಿ ಅಂತ ಅವನಿವನು ಸಮಾಧಾನ ಹೇಳು ಶುರು ಮಾಡಿದ. ಜರಾಸಂಧ ಇವನು ಗುರುವಾಗಿ ಎಂಥ ಸಮಾಧಾನ ಹೇಳಿದ ನೋಡಿ. 17 ಸಲ ಸೋತಿದ್ದೀನಿ, ನಾ ಅರಳಿಲ್ಲ, 1 ಸಲ ಸೋತದಕ್ಕೆ ನೀನ್ಯಾಕೆ ಕಳ್ತಿ ಅಂತ ಅವನನ್ನು ಉಪಾಯವಾಗಿ ಎಬ್ಬಿಸ್ತಾನೆ. ಆದರೆ ಸ್ವಲ್ಪ ಯುದ್ಧ ಆಗುತ್ತೆ ಅಲ್ಲಿ. ರುಕ್ಮಿ ಕಡೆಯವರೆಲ್ಲ ಕೃಷ್ಣನನ್ನು ಅಡ್ಡಗಟ್ಟುತ್ತಾರೆ. ಬಲರಾಮ ಅವರನ್ನೆಲ್ಲ ಸಂಹಾರ ಮಾಡ್ತಾನೆ. ಕೃಷ್ಣನೂ ಸೇರಿಕೊಳ್ತಾನೆ. ರುಕ್ಮಿಯನ್ನ ಹಿಡಿದು ಒಂದೇ ಏಟಿಗೆ ಕತ್ತಿಯಿಂದ ಕತ್ತರಿಸಬೇಕು ಅಂತ ಹೋದಾಗ ಆಗ ರುಕ್ಮಿಣಿ ದೇವಿ ಕೃಷ್ಣನ ಪಾದಗಳನ್ನು ಹಿಡಿತಾಳೆ. ಬಹಳ ಅದ್ಭುತವಾದ ಶ್ಲೋಕ ಇದೆ, ಓದೋದಕ್ಕೆ ವೇಳೆ ಇಲ್ಲ. ಇವತ್ತು 11 ಕತೆ ಹೇಳಬೇಕು ನಿಮಗೆ ನಾನು, 1 ಅಲ್ಲ 2 ಅಲ್ಲ. ಕೃಷ್ಣನ ಪಾದಗಳನ್ನು ಹಿಡ್ಕೊಂಡು ಸ್ವಾಮಿಯ ಮುಖವನ್ನು ನೋಡಿ ಕಂಠದಲ್ಲಿ ತನ್ನ ದುಗುಡದ ತೀರ್ಥ ತುಂಬಿಕೊಂಡು ಅಯ್ಯೋ ಇವನನ್ನು ಕೊಲ್ಲಬೇಡಿ ಅಂತ ಮುಖ ನೋಡಿ ಕೇಳ್ತಾಳೆ. ದ್ವಯಮಂತ್ರಾರ್ಥ ಅನುಸಂಧಾನ ಮಾಡಿದ ಹಾಗಾಯಿತು ಅಂತಾರೆ ವ್ಯಾಖ್ಯಾನಕಾರರು. ಶ್ರೀಮನ್ ನಾರಾಯಣ ಚರಣೋ ಶರಣಂ ಪ್ರಬದ್ಯೆ ಶ್ರೀಮತೇ ನಾರಾಯಣ. ಭಗವಂತನ ಪಾದವನ್ನು ಹಿಡ್ಕೊಂಡು ಅವನ ಜೀವದಾನ ಮಾಡು ಅಂತ ಕೇಳಿದಳು. ಹೋಗು ಬಿಟ್ಟಿದ್ದೇನೆ ಎಂದ. ಆದರೆ ಅಪಮಾನವನ್ನು ಮಾಡಿದೆ. ಎತ್ತಿದ ಕತ್ತಿಯಿಂದಲೇ ಕೃಷ್ಣ ತಲೆಯನ್ನು ಪೂರ್ತ ಅವನಿಗೆ ಬೋಳಿಸಿ ಮೀಸೆಯನ್ನು ತೆಗೆದು ಹೋಗಾಚೆಗೆ ಅಂತ ಕಳಿಸಿದ. ಎತ್ತಿದ ಕರ್ತಿ ವ್ಯರ್ಥ ಆಗಬಾರದು ಅಂತ ಕೃಷ್ಣಾವತಾರದಲ್ಲಿ ಕ್ಷೌರ ಮಾಡಿದ ಕಥೆ ಇದು. ಇದನ್ನು ನೋಡಿ ಬಲರಾಮ ಕ್ರುದ್ಧನಾಗಿ, ಅವನು ಮೊದಲೇ ದೈವಹತನಾಗಿದ್ದಾನೆ, ನೀನ್ಯಾಕೆ ಅವನಿಗೆ ಅಪಮಾನ ಮಾಡಬೇಕಾಗಿತ್ತು ಕೃಷ್ಣ? ಸುಮ್ಮನೆ ಇದೆಲ್ಲ ಮುಂದೆ ಭಾಗವತದಲ್ಲಿ ಬರೆದು ಬಿಡ್ತಾರೆ, ನನಗೂ ನಿನಗೂ ಕೆಟ್ಟ ಹೆಸರು, ಸುಮ್ಮನೆ ಬಿಡಬೇಕಾಗಿತ್ತು ಎಂಬುದಾಗಿ ಅಣ್ಣ ತಮ್ಮಂದು ಸ್ವಲ್ಪ ವಾಗ್ವಾದವಾಗುತ್ತೆ. ಆಮೇಲೆ ಬಲರಾಮ ಶಾಂತವಾಗ್ತಾನೆ. ಈ ಕಡೆಯಲ್ಲಿ ಕೃಷ್ಣ ರುಕ್ಮಿಣಿಯನ್ನ ದ್ವಾರಕೆಗೆ ಕರೆದುಕೊಂಡು ಬಂದ. ಮುಂಚೂಣಿ ಸೈನ್ಯ ಹೋಗಿತ್ತು. ಏನು ವಾದ್ಯ ವೈಭವ, ಛತ್ರಿ ಚಾಮರ, ದ್ವಾರಕೆಯಿಂದ ಎಲ್ಲ ಬರ್ತದೆ ಕೃಷ್ಣನ ಮದುವೆ ನೋಡಬೇಕು ಅಂತ. ಊರಲ್ಲಿ ಸ್ವಾಗತ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಮದುವೆಯ ವೈಭವ ತುಂಬ ಚೆನ್ನಾಗಿ ನಡೆಯಿತು. ಅದು ಒಂದು 5-10 ನಿಮಿಷವಾದ ತಮಗೆ ವರ್ಣಿಸಬೇಕು. 10 ನಿಮಿಷ ಅಂದ್ರೆ ಅರ್ಧ ಗಂಟೆನೇ ಆಗುತ್ತೆ, ಹೆಚ್ಚು ಕಮ್ಮಿ. ಅದು ಮಹಾ ಆಚಾರ್ಯರು, ವೈರಾಗ್ಯಶಾಲಿಗಳು, ಯತಿಗಳು ಈ ಮದುವೆಯ ವೈಭವವನ್ನು ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ. ಸಮಂತ್ರಕಂ ಸಾಕ್ಷಿಣಿ ಹವ್ಯವಾಹೇ, ಇದು ಸಪ್ತಪದಿ ವೃತ್ತ ಅಂತ.
ಸಪ್ತಪದಿಗೆ ಮುಂಚೆ ಹೇಳಬೇಕಲ್ಲ, ಅದು ಕೆಲವು ಬಿಟ್ಬಿಟ್ನಲ್ಲ, ಅದನ್ನೇ ಮೊದಲು ಹೇಳ್ಬಿಡೋಣ. ವಾದರಾಜ ಸ್ವಾಮಿಗಳು ಕೃಷ್ಣ ಕಾಶಿ ಯಾತ್ರೆ ಹೊರಟದ್ದನ್ನು ವರ್ಣನೆ ಮಾಡ್ತಾರೆ. ಕಾಶಿ ಯಾತ್ರೆ ಅಂತ ಒಂದು ಕೇಳಿದ್ದೀರೋ ಇಲ್ವೋ? ವಯಸ್ಸಾದವರೆಲ್ಲ ನೆನಪಿಸ್ಕೊಳ್ಳಿ. ಕಾಶಿ ಯಾತ್ರೆ ಕಾಶಿಗೆ ಹೋಗಿ ಬರಬೇಕಂತ ಏನಿಲ್ಲ, ಅದು ನೆಪಕ್ಕಾಗಿ ಹೆಣ್ಣು ಹೆತ್ತ ತಂದೆಯನ್ನ ಬೆದರಿಸುವುದಕ್ಕಾಗಿ ಮಾಡೋ ಯಾತ್ರೆ ಅದು. ಪುರೋಹಿತರಿಗೂ ಅದರ ಅರ್ಥ ಗೊತ್ತಿಲ್ಲ, ಮಾಡ್ಕೊಳ್ಳೋರು ಗೊತ್ತಿಲ್ಲ. ಕಾಶಿ ಯಾತ್ರೆ ಹೊರಡೋದು ಕಾಶಿಯಲ್ಲಿ ಇದೆ, ಉತ್ತರ ಕಡೆ ಅಷ್ಟು ದೂರ ಹೋದಾಗ ಮಾಡ್ತಾರೆ. ಆ ನಾಗಸ್ವಾದವ್ರು ಉಪದ್ರವ ಕೊಟ್ಟು ಡೋಲು ಗೀಲೆಲ್ಲ ಹೊತ್ಕೊಂಡು ಹೋಗಿ ಅಷ್ಟು ದೂರ ವಾಪಸ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಇಷ್ಟೇ ನಡೆಯೋದು ಅದರಲ್ಲಿ. ಇದರ ಅರ್ಥ ಪೂರ್ವ ಕಾಲದಲ್ಲಿ ಗುರುಕುಲದಲ್ಲಿ ವೇದ ಮುಗಿಸಿ ವೇದ ಅಧ್ಯಯನವನ್ನ ಮುಗಿಸಿದ ಒಬ್ಬ ವಟು ಅವಭೃತ ಸ್ನಾನವನ್ನು ಮಾಡಿ, ಸ್ನಾತಕ ವ್ರತ ಅಂತ ಅದಕ್ಕೆ ಹೇಳ್ತಾರೆ. ಸ್ನಾನ ಮಾಡೋದು ಅಲ್ಲಿ ತನಕ ಸ್ನಾನ ಮಾಡ್ತಿರ್ಲಿಲ್ಲ ಅಂತ ಅರ್ಥವಲ್ಲ. ಇವತ್ತು ವಿದ್ಯೆ ಪೂರ್ತಿ ಮುಗಿಯಿತು ಎಂಬುದಾಗಿ ಅವಭೃತ ಸ್ನಾನವನ್ನು ಮಾಡುವುದು. ಅದಾದ ಮೇಲೆ ಬೇಕಾದರೆ ಅವನು ವಿದ್ಯಾಭ್ಯಾಸ ಮುಂದುವರಿಸಬಹುದು. ಆ ಹೆಸರು ಇವತ್ತಿಗೂ ಸ್ನಾತಕೋತ್ತರ ಅಂತ ಇಟ್ಟಿದ್ದಾರೆ. ಒಬ್ಬರು ಸ್ನಾನ ಮಾಡೋದಿಲ್ಲ ಅವರು. ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಅದರ ಅರ್ಥ. ಗ್ರಾಜ್ಯುಯೇಷನ್ ಇಸ್ ಮಿನಿಮಮ್, ಕಂಪಲ್ಸರಿ. ಪೋಸ್ಟ್ ಗ್ರಾಜ್ಯುಯೇಷನ್ ಆಪ್ಷನಲ್. ಆಗಿನ ಕಾಲದಲ್ಲಿ ಕೂಡ ಅಧ್ಯಯನ ಮುಗಿದವನು ಅವನ ಮುಂದೆ ಎರಡು ದಾರಿ ಇರ್ತಿದ್ವು. ಒಂದು ಕಾಶಿ ಕ್ಷೇತ್ರಕ್ಕೆ ಹೋಗಿ ಇನ್ನಷ್ಟು ಅಧ್ಯಯನವನ್ನು ಮಾಡುವುದು, ಅಥವಾ ನೈಷ್ಠಿಕ ಬ್ರಹ್ಮಚರ್ಯವನ್ನು ಸ್ವೀಕರಿಸಿ ಯಾವ ಜೀವವು ವಿವಾಹಿತನಾಗದೆಯೇ ಬ್ರಹ್ಮಚರ್ಯ ಬ್ರಹ್ಮಣಿ ಚರತಿ ಪರಮಾತ್ಮನಲ್ಲಿ ಇದ್ದುಕೊಂಡು ಅವನಿಗಾಗಿ ಆಯುಷ್ಯವನ್ನು ಮುಡಿಪಿಡುವುದು, ಊರ್ಧ್ವರೇತಸ್ಸನಾಗಿ ಸನ್ಯಾಸಿಯಂತೆ ಬಾಳುವುದು. ಎರಡೂ ಗೃಹಸ್ಥಾಶ್ರಮಕ್ಕೆ ಹೊರತಾದಂತಹ ರೀತಿಗಳು. ವಿದ್ಯಾಭ್ಯಾಸ ಮುಗಿಸಿದವರು ಗುರುಕುಲದಲ್ಲಿ ಅಲ್ಲೇ ತಾನೇ ವರ ಸಿಕ್ಕಬೇಕು. ಹೆಣ್ಣು ಹೆತ್ತವರಿಗೆ ನಮ್ಮ ಅಳಿಯನ್ನು ಎಲ್ಲಿ ಹುಡುಕಬೇಕು ಅಂದರೆ ಗುರುಕುಲದಲ್ಲೇ ಹುಡುಕಬೇಕು. ಆ ಗುರುಕುಲದವರು ವಿದ್ಯಾಭ್ಯಾಸ ಮಾಡಿದವರು 12 ವರ್ಷವೋ 24 ವರ್ಷವೋ ಗುರುಗಳಲ್ಲಿ ಅಭ್ಯಾಸ ಮಾಡಿದವರು ಒಳ್ಳೆ ಯೋಗ್ಯರು, ಕುಲವಂತರು. ಆಯಿತು ಗುರುಗಳೇ ಹೊರಟೆ ಅಂತ ಕಾಶಿ ಕಡೆಗೆ ಹೊರಟ್ರೆ ಈ ಮಹಾರಾಯ ಹೆಣ್ಣು ಹೆತ್ತವನು ಅವನನ್ನು ಅಡ್ಡ ಹಾಕಿ, ಮಹಾರಾಯ ನಿನ್ನಂಥವರೆಲ್ಲರೂ ಕಾಶಿಗೆ ಹೋಗಿಬಿಟ್ರೆ ನನ್ನಂಥವ್ರ ಗತಿಯೇನು, ಹೆಣ್ಣು ಹೆತ್ತವ್ರ ಗತಿಯೇನು ಎಂಬುದಾಗಿ ಪುಸಲಾಯಿಸಿ, ನಿನಗೆ ಸಾಲಂಕೃತವಾದ ಕನ್ಯೆಯನ್ನು ಕೊಡ್ತೇನೆ. ಬರೀ ಕನ್ಯೆ ಕೊಡೋದಲ್ಲ, ಅವಳಿಗೆ ಮೈ ಮೇಲೆ ಬಂಗಾರ ಒಡವೆ ವಸ್ತ್ರ ಎಲ್ಲ ಹಾಕಿ ನಿನ್ನನ್ನು ನಾನು ಇಂಥ ಕನ್ಯೆಯನ್ನು ಕೊಡ್ತೇನೆ ಅಂತ ಹೇಳಿ ಅವನನ್ನು ವಾಪಸ್ಸು ಕರ್ಕೊಂಡು ಬರೋದು. ಅವನ ವ್ರತವನ್ನು ಮುಗಿಸ್ತಾರೆ. ಇಲ್ಲಿ ಮದುವೆಯಲ್ಲಿ ಈ ವ್ರತವನ್ನು ಹೇಗೆ ಮುಗಿಸ್ತಾರೆ ಅಂದರೆ ಅವನಿಗೆ ಕಣ್ಣು ಕಟ್ಟಿ ಆಗ್ನೇಯ ವಾರುಣ ಇತ್ಯಾದಿ ವ್ರತಗಳನ್ನೆಲ್ಲ ವ್ರತ ಸಮಾವರ್ತನವನ್ನು ಮಾಡಿ ಆ ಹೆಣ್ಣು ಹೆತ್ತ ತಾಯಿಯಾದವಳು ಅವನ ಕಣ್ಣಿಗೆ ಆಮೇಲೆ ಈ ಕಾಡಿಗೆಯನ್ನು ಹಚ್ತಾಳೆ. ಬ್ರಹ್ಮಚರ್ಯ ವ್ರತ ಹೋಯಿತು ಅಂತ ಅರ್ಥ. ಶೃಂಗಾರ ವೈಭವ ಭೋಗ ಎಲ್ಲ ಆಮೇಲೆ ಬರುತ್ತೆ. ಮಾಲೆಗೆ ಬ್ರಹ್ಮಚಾರಿ ಮಾಲೆ ಹಾಕೋಬಾರ್ದು, ಅವನು ಕಾಡಿಗೆ ಹಚ್ಕೋಬಾರ್ದು, ಕಾಲಿಗೆ ಪಾದರಕ್ಷೆ ಹಾಕಬಾರ್ದು, ಕೈಯಲ್ಲಿ ಆಭರಣ ಧರಿಸಬಾರ್ದು. ಅವನಿಗೆ ಉಂಗುರ ಕೊಡ್ತಾರೆ, ಕಾಲಿಗೆ ಚಪ್ಪಲಿ ಹಾಕ್ತಾರೆ, ತಲೆ ಮೇಲೆ ಛತ್ರಿ ಹಿಡಿತಾರೆ. ಇದು ಅವನ ವ್ರತಭಂಗಕ್ಕೆ ಏನು ಬೇಕೋ ಅಷ್ಟೆಲ್ಲ ಚಿತ್ರಹಿಂಸೆ ಮಾಡಿ ಅವನನ್ನು ಕನ್ಯೆ ಕೊಡ್ತೇನೆ ಅಂತ ವಾಪಸ್ ಕರ್ಕೊಂಡ್ಬರೋದು. ಇದು ಕಾಶಿ ಯಾತ್ರೆ ವೈಭವ ಪೂರ್ವ ಕಾಲದಲ್ಲಿ ನಡೀತಾ ಇತ್ತು. ನಾವು ಹೋಗಿದ್ದೇವೆ ಕಾಶಿಗೆ. ಮದುವೆಗೆ ಪೂರ್ವದಲ್ಲಿ ನಮ್ಮ ಮಾವಂದರು ಬಂದು ಅಡ್ಡ ಹಾಕಿಬಿಟ್ರು. ಆದ್ರಿಂದ ವಾಪಸ್ ಬರೋ ಸ್ಥಿತಿ ಆಯಿತು. ಆಮೇಲೆ ಕಾಶಿಗೆ ಹೋದು, ಅವ್ರ ಜೊತೆಯಲ್ಲೇ ಹೋದು, ಅದು ಬೇರೆ ವಿಷಯ. ಕೃಷ್ಣ ಕಾಶಿಗೆ ಹೊರಟಂತೆ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಬಹಳ ಸೊಗಸಾದ 3-4 ಶ್ಲೋಕಗಳನ್ನು ಬರೆದಿದ್ದಾರೆ. ರಸಪೂರ್ಣವಾದದ್ದು. ಕೃಷ್ಣನಿಗೆ ಹೇಳ್ತಾರಂತೆ. ಯಾರು ಹೇಳಬೇಕು ಈ ಮಾತನ್ನ? ರುಕ್ಮಿಣಿಯನ್ನ ಕನ್ಯಾದಾನ ಮಾಡೋರು ಹೇಳಬೇಕು. ಕನ್ಯಾದಾನ ಮಾಡುವ ಭೀಷ್ಮಕ ಅಲ್ಲಿಲ್ವೇ ಇಲ್ಲ, ಅವನೆಲ್ಲೋ ಬೇರೆ ಕಡೆ ಇದ್ದಾನೆ. ಆ ಜಾಗದಲ್ಲಿದ್ದ ಯಾರೋ ಭಕ್ತರು ಅಕ್ರೂರ್ನಂಥವ್ರು ಹೇಳಿದ್ರು ಅಂತ ಭಾವನೆ ಮಾಡ್ಕೋಬೇಕು. ಕೃಷ್ಣ ನೀ ಕಾಶಿ ಯಾತ್ರೆಗೆ ಹೊರಟಿದ್ದೀಯಲ್ವಾ, ಆ ಕಾಶಿ ಎಲ್ಲಿದೆ ಗೊತ್ತೋ? ಯತ್ರ ತ್ವದೀಯ ಗುಣಕೀರ್ತನ ನರ್ತನಾದಿ ತತ್ರೈವ ತೀರ್ಥನಿಕರ ಕಿಲ ಸಂವಸಂತಿ ಯತ್ರ ಅರ್ಪಯಂತಿ ಸುಜನಾಃ ಸುಕೃತಂ ಸಮಸ್ತಂ ತಸ್ಯೇಷತೆ ಸಕಲಮಾಕಲಯಾಮಿ ಪೂರ್ಣಂ. ನಿನ್ನ ಗುಣವನ್ನ ಕೀರ್ತನೆ ಮಾಡತಕ್ಕ ಜಾಗ ಎಲ್ಲಿದೆಯೋ ಅಲ್ಲಿಯೇ ಸಕಲ ತೀರ್ಥಗಳು ಇದೆ. ಬರೀ ಕಾಶಿಗೆ ಹೋದ್ರೆ ಬರೀ ಒಂದು ಗಂಗೆ ಮಾತ್ರ ಸಿಗುತ್ತೆ ಕೃಷ್ಣ ನಿನಗೆ. ನಿನ್ನ ಗುಣಕೀರ್ತನೆ ಮಾಡೋ ಜಾಗಗಳೆಲ್ಲ ಕಾಶಿಗಿಂತ ದೊಡ್ಡ ಕ್ಷೇತ್ರಗಳು. ಯತ್ರ ಅರ್ಪಯಂತಿ ಸುಜನಾಃ ಸುಕೃತಂ ಸಮಸ್ತಂ ತಸ್ಯ ಈಶತೆ ಸಕಲಮಾಕಲಯಾಮಿ ಪೂರ್ಣಂ. ಸುಜನರು ಸುಕೃತವನ್ನ
ಯಜ್ಞ ದಾನ ತಪಸ್ಸು ಹೋಮ ಏನನ್ನ ಮಾಡಿದ್ರು ನಿನಗೆ ಎಲ್ಲವೂ ಅರ್ಪಣವಾಗಲಿ ಅಂತ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾರಲ್ಲ, ಅಂಥ ನಿನಗೆ ನಾನೊಂದು ಹೊಸ ಅರ್ಪಣೆಯನ್ನು ಮಾಡ್ತೇನೆ, ನನ್ನ ಮಗಳನ್ನ ಕೊಟ್ಟು ಕೃಷ್ಣಾರ್ಪಣವಾಗಲಿ ಅಂತ ಹೇಳ್ತಾ ಇದ್ದೇನೆ. ಸಾಕಪ್ಪ ನಿನ್ನ ಕಾಶಿ ಯಾತ್ರೆ, ದಯವಿಟ್ಟು ನಮ್ಮ ದ್ವಾರಕೆಗೆ ಬಾ ಅಂತ ಹೇಳುವುದು ಮೊದಲನೇ ಶ್ಲೋಕ. ಎರಡನೇ ಶ್ಲೋಕ, ಗಂಗಾ ಆದಿತೀರ್ಥ ನಿಕರಾಹ ಅಖಿಲ ಯತ್ಪದಾಬ್ಜ ಸಂಗಾತ್ ಪುನಂತಿ ಭುವಿತಾನಪಿ ಪಾವಯಂತಿ ಅಂಗಾನುಷಂಗಕರಣಾತಿ ಭವದಂತರಂಗಾಹ ಕಿಂಗಾಹನೇನ ತವ ತೀರ್ಥ ಚಯೇಷು ತಸ್ಯ. ಗಂಗಾದಿ ತೀರ್ಥ ನಿಗ್ರಹ, ಕೃಷ್ಣಾನಿ ಗಂಗೆಯಲ್ಲಿ ಸ್ನಾನ ಮಾಡಬೇಕೆ? ಒಂದು ಗಂಗೆಯೇ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಎಲ್ಲ ನದಿಗಳು ಕೂಡ ಯತ್ಪಾದಾಬ್ಜ ಸಂಗಾತ್ ಪುನಂತಿ, ನಿನ್ನ ಪಾದ ಪದ್ಮದಿಂದ ಹುಟ್ಟಿದ ಗಂಗೆ, ಆ ಗಂಗೆ ರೂಪಾಂತರಲ್ವೇ ಕಾವೇರಿ, ಗಂಗೆ ರೂಪಾಂತರಲ್ವೇ ಸಮುದ್ರ. ಭೂಮಿಯಲ್ಲಿರುವ ಸಕಲ ತೀರ್ಥಗಳು ಭಗೀರಥನ ಹಿಂದೆ ಬಂದ ಗಂಗೆ ರೂಪಾಂತರಗಳಾದ್ದರಿಂದ ಅದಷ್ಟೇ ಅಲ್ಲ, ಆ ಗಂಗೆ ವರವನ್ನು ಕೇಳಿದ್ದಂತೆ 5ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಹೇಳ್ತಾರೆ. ಭೂಮಿಗಿಳಿಯೋದಕ್ಕೆ ಮುಂಚೆ ಭಗವಂತನನ್ನು ಕೇಳಿದ್ದಂತೆ ಗಂಗಾದೇವಿ, ಸ್ವಾಮಿ ನಾ ಲೋಕಕ್ಕೆ ಹೋಗ್ತೇನೆ, ಲೋಕ ಪಾವನೆ ಅಂತ ನನಗೆ ಹೆಸರಿಡ್ತಾರೆ ನಿಜ, ನೀನು ವರ ಕೊಟ್ಟಿದ್ದೀಯೇ. ಲೋಕದಲ್ಲಿರುವ ಮನುಷ್ಯರು ತಮ್ಮ ತಮ್ಮ ಪಾಪ ತೊಳೆದುಕೊಳ್ಳುವುದಕ್ಕೆ ಎಲ್ಲರೂ ನನ್ನಲ್ಲಿ ಸ್ನಾನ ಮಾಡಿದರೆ ಆ ಪಾಪ ಎಲ್ಲ ತಗೊಂಡು ನಾನೇನು ಮಾಡಲಿ, ನಾ ಪಾಪಿ ಆಗ್ತೇನಲ್ಲ ಅಂತ ಕೇಳಿದ್ದವಳು ಗಂಗೆ. ಬಹಳ ಜಾಣೆ ಅವಳು. ಆಗ ಭಗವಂತ ಹೇಳಿದ, ನನ್ನ ಭಕ್ತರು ಬರ್ತಾರೆ, ನನ್ನ ಭಕ್ತರು ನಿನ್ನಲ್ಲಿ ಸ್ನಾನ ಮಾಡುವುದರಿಂದ ತೀರ್ಥೀ ಕುರುವಂತಿ ತೀರ್ಥಾನಿ, ನಿನ್ನ ಪಾಪಗಳನ್ನು ಶಮ ಮಾಡಿ ನಿನ್ನ ಪವಿತ್ರತ್ವವನ್ನು ಕಾಪಾಡ್ತಾರೆ ಭಕ್ತರು. ಭಕ್ತರು ಗಂಗೆಯಲ್ಲಿ ಸ್ನಾನ ಮಾಡೋದು ತಮ್ಮ ಪಾಪ ಹೋಗೋದಕ್ಕಲ್ಲ, ಅವರು ಪಾಪ ಮಾಡಿರೋದಿಲ್ಲ, ಗಂಗೆಯ ಪಾಪವನ್ನು ತೊಳೆಯುವುದಕ್ಕೋಸ್ಕರ ಬರ್ತಾರೆ. ಆದ್ದರಿಂದ ಯತ್ ಪಾದಾಬ್ಜ ಸಂಗಾತ್ ಪುನಂತಿ ಭುವಿತಾನಪಿ ಪಾವಯಂತಿ ಅಂಗಾನುಷಂಗಕರಣಾತಿ ಭವದಂತರಂಗಾ. ನಿನ್ನನ್ನು ಅಂತರಂಗದಲ್ಲಿಟ್ಕೊಂಡು ಭಕ್ತರು ನಿನ್ನ ಸ್ಮರಣ ಮಾತ್ರದಿಂದ ಗಂಗೆಯ ಮೊದಲಾದ ತೀರ್ಥಗಳಲ್ಲಿಯೂ ಪವಿತ್ರತ್ವವನ್ನು ಉಂಟು ಮಾಡ್ತಾರೆ. ಅದರಿಂದ ಕಿಂಗಾಹನೇನ ತವ ತೀರ್ಥ ಜಯೇಷು ತಸ್ಯ, ಅಂಥ ಗಂಗೆಯಲ್ಲಿ ನೀ ಸ್ನಾನ ಮಾಡಿ ಆಗಬೇಕಾದ್ದೇ. ನೀ ಕಾಶಿಗೆ ಯಾತಕ್ಕೆ ಹೋಗಬೇಕು ಕೃಷ್ಣ, ಸುಮ್ಮನೆ ಬಾ, ಗಂಗೆ ತಾನೇ ಪವಿತ್ರ ಆಗ್ತಾಳೆ. ಎರಡೂ ಕಾರಣ, ನೀ ಹೋಗಿ ಸ್ನಾನ ಮಾಡಿ ಪವಿತ್ರ ಆಗಬೇಕಾದ್ದಿಲ್ಲ, ಗಂಗೆಯನ್ನು ನೀನು ಶುದ್ಧಿ ಮಾಡಬೇಕಾದ್ದಿಲ್ಲ. ನಿನ್ನ ಪಾದದಲ್ಲಿ ಹುಟ್ಟಿದ ತೀರ್ಥದಿಂದ ಯಾರು ಸ್ನಾನ ಮಾಡ್ತಾರೆ ಯೋಚನೆ ಮಾಡು. ಪಾದ ಪ್ರಕ್ಷಾಳನ ಮಾಡಿ ತೀರ್ಥದಿಂದ ಅವರಿಗೆ ಅಭಿಷೇಕ ಮಾಡ್ತಾರೆ ಯಾರಾದರೂ? ಬೇರೆಯವರು ಪ್ರೋಕ್ಷಣೆ ಮಾಡ್ತಾರೆ. ನಿನ್ನ ಪಾದ ತೀರ್ಥವನ್ನು ನಿನ್ನ ತಲೆಗೆ ಪ್ರೋಕ್ಷಣೆ ಮಾಡೋದಂದ್ರೆ ಏನರ್ಥ? ಮೂರನೇ ಕಾರಣ ಕೊಡ್ತಾರೆ, ನಿನ್ನ ಸ್ನಾನ ಮಾಡಬೇಕಾದ್ರೆ ಎಷ್ಟೊಂದು ತೀರ್ಥವನ್ನು ತರಬೇಕಯ್ಯ. ಯದ್ರೋಮಕೂಪಮಪಿ ಪೂರಯಿತುಂ ನ ಶೇಕು ಬ್ರಹ್ಮಾಂಡ ಕರ್ಪರ ಶತಾಯ ಆರ್ಯಕೋ ಕಣ್ಣು ಕಾಣಿಸ್ತಾ ಇಲ್ಲ, ಅಕ್ಷರ ಬಹಳ ತೊಂದರೆ ಕೊಡುತ್ತೆ. ಕಣ್ಣಕ್ಕೆ ಹಾಕೊಂಡು ತೊಂದರೆ ಬಿಟ್ಟರು ತೊಂದರೆ. ನಿನ್ನ ಒಂದು ರೋಮಕೂಪದಲ್ಲಿ ಕೂಡ ಗಂಗೆ ಪೂರ್ತಿ ತುಂಬುವುದಕ್ಕೆ ಅದು ಶಕ್ತಿಯನ್ನ ಪಡೆದುಕೊಂಡಿಲ್ಲ. ಭಗವಂತ ವಿರಾಟ್ ಸ್ವರೂಪಿ, ಅವನ ಶರೀರದ ಒಂದು ರೋಮಕೂಪದಲ್ಲಿ ಒಂದು ರೋಮದ ತುದಿಗೆ ಒಂದು ಇಡೀ ಬ್ರಹ್ಮಾಂಡ ಅಂಟಿಕೊಂಡಿರುತ್ತೆ. ಎಷ್ಟೋ ಬ್ರಹ್ಮರಿರ್ತಾರೆ ಅಂತ ಹೇಳ್ತೇವೆ. ಯದ್ರೋಮಕೂಪಮಪಿ ಪೂರಯಿತುಂ ನ ಶೇಕು ಬ್ರಹ್ಮಾಂಡ ಕರ್ಪರ ಶತಾಯುತ ಕೋಟಯೋಪಿ. ಬ್ರಹ್ಮಾಂಡಗಳ ಶತಕೋಟಿಯನ್ನು ಹಾಕಿದರೂ ಅದು ಇನ್ನೂ ನಿನ್ನ ಶರೀರ ಅಷ್ಟು ಅದ್ಭುತವಾಗಿರೋದು, ಸ್ನಾನ ಮಾಡೋದಕ್ಕೆ ಒಂದು ರೋಮಕೂಪವನ್ನು ತುಂಬುವುದಕ್ಕೆ ಸಾಕಾಗುವುದಿಲ್ಲ. ಗಂಗೆ ಎಂಬ ತೀರ್ಥ. ಗಂಗಾಪಿ ಯಚ್ಚರಣ ಸನ್ನಕಸೇಕ ಮಾತ್ರಂ ತತ್ವಾಸ್ತಿ ಮಜ್ಜನ ವಿಧೌ ತವ ತೀರ್ಥಮುರ್ವ್ಯಾಂ. ನೀನು ಸ್ನಾನ ಮಾಡಿಸಬೇಕಾದ್ರೆ ಎಷ್ಟೊಂದು ತೀರ್ಥವನ್ನು ತರಬೇಕಾಗತ್ತೆ. ನೀವು ಹೋದ್ರೆ ಗಂಗೆ ಒಳಗೆ ಹೋಗುತ್ತೆ, ಅಲ್ಲಿ ಹೋಗಬೇಡ ಅಂತ ವಿನೋದಕ್ಕೋಸ್ಕರ ಹೇಳ್ತಾರಂತೆ. ಹಾಗಿದ್ರೆ ಎಲ್ಲಿ ಹೋಗಲಿ ಇಂದ ಕೃಷ್ಣ. ಸಕಲ ತೀರ್ಥವು ಈಗ ದ್ವಾರಕೆಯಲ್ಲೇ ಇದೆ ಎಂದರು ಅವರು, ಹೆಣ್ಣಿನ ಕಡೆಯವರು. ಏನಿದು, ನಮ್ಮ ದ್ವಾರಕೆಯಲ್ಲಿ ಎಲ್ಲ ತೀರ್ಥ ಇದೆಯೇ? ಹಾಗಿದ್ರೆ ಎಲ್ಲ ಕ್ಷೇತ್ರಗಳು ಇವೆಯೇ? ಎಲ್ಲ ಇವೆ. ಎಲ್ಲಿವೆ? ಇಲ್ಲಿ ಬಾಗಿಲು ನಿಂತು ಕರ್ಕೊಂಡು ಹೋಗಿ ರುಕ್ಮಿಣಿಯನ್ನು ತೋರಿಸ್ತಾ ಇದ್ದಾರೆ. ಈ ರುಕ್ಮಿಣಿಯ ಹುಬ್ಬುಗಳನ್ನು ನೋಡು, ಇದೇ ಕಾಶಿಪಟ್ಟಣ, ಭ್ರೂಕಾಶೀಂ. ಹಾಗಿದ್ರೆ ಮಾನಸರೋವರಲ್ಲದೆ ವರನಾಭಿಮಾನಸವತೀಂ, ಅವಳ ನಾಭಿ ಎಂಬುದು ಮಾನಸರೋವರ ಇದ್ದ ಹಾಗೆ ಇಲ್ಲಿ ಗಂಗೆಯಲ್ಲಿ ಕಾಣಿಸ್ತಾ ಇಲ್ವಲ್ಲ. ಹಾರಾವಲಿ ಜಾಹ್ನವೀಂ, ಅವಳು ಹಾಕೊಂಡಿರ್ತಕ್ಕಂಥ ಹಾರವೇ
ಜಾಹ್ನವಿ ಜಾಗ ಅಂತ ತಿಳ್ಕೋ. ನೀವೀ ದಿವ್ಯ ಸರಸ್ವತಿ, ಕಚ್ಚೆ ಉಟ್ಕೊಂಡಿದ್ದಾಳಲ್ಲ ಅಲ್ಲಿಯೇ ಸರಸ್ವತಿ ಇದೆ. ಪ್ರವಿಲಸದ್ರೋಮಾಲಿ ಸೂರ್ಯಾತ್ಮಜಾಂ, ರೋಮಕೂಪದಲ್ಲಿ ಯಮುನಾ ನದಿ ಇದ್ದಾಳೆ. ಹಾಗಿದ್ರೆ ಕಾಂಚೀಪಟ್ಟಣ ಎಲ್ಲಿದೆ? ಕಾಂಚಿ ಶೋಭಿಕಟಿ, ಕಾಂಚಿ ಅಂದ್ರೆ ಒಡ್ಯಾಣ ಅಂತ ಒಂದರ್ಥ. ಅವಳ ಸೊಂಟದಲ್ಲೇ ಕಾಂಚೀಪಟ್ಟಣವಿದೆ. ಕುಚೋಚ್ಚ ಬದರೀಂ, ಅವಳ ಸ್ತನಗಳೇ ಬದರಿ ಕ್ಷೇತ್ರ ಅಂತ ತಿಳ್ಕೋ. ನೇತ್ರ ಅಂತ ಯುಗ್ಮ ಪ್ರಭಾ, ಪ್ರಭಾ ಅಂದ್ರೆ ನಮ್ಮ ಮಲಪ್ರಭಾ ಆಗಬಹುದು, ಧಾರವಾಡದ ಕಡೆಯವರು ಅದನ್ನು ಬಿಡಬಾರ್ದಲ್ಲ. ನೇತ್ರ ಅಂತ ಯುಗ್ಮ, ಎರಡು ಕಣ್ಣುಗಳ ಮಧ್ಯದಲ್ಲಿ ಮಲಪ್ರಭಾ, ಘಟಪ್ರಭಾ, ಯುಗ್ಮ ಜೋಡಿ ಬೇರೆ ಅದು. ಕಾವೇರಿ ಅಂತರಗ ಅಸ್ಯ ಚಂದ್ರ ಸರಸೀಂ, ಅಂತರ್ಗಾಮಿನಿಯಾಗಿದ್ದಾಳೆ ಕಾವೇರಿ. ಚಂದ್ರ ಪುಷ್ಕರಣಿ ಬೇಕಲ್ಲ, ಶ್ರೀರಂಗ ತೀರ್ಥ ಕಾವೇರಿ ಪಕ್ಕದಲ್ಲಿದ್ದರೂ ಶ್ರೀರಂಗ ಕ್ಷೇತ್ರಕ್ಕೆ ಪುಷ್ಕರಣಿ ಚಂದ್ರ ಸರೋವರವನ್ನೇ ಅದು ನಿಜವಾದ ತೀರ್ಥ ಅಂತ ಹೇಳ್ತಾರೆ. ಯತ್ರ ಅಸ್ತು ಭೈಷ್ಮೀಂ ಪ್ರತಿ, ಭೈಷ್ಮಿ ಭೀಷ್ಮಕರಾಜನ ಮಗಳು ಇರೋ ಜಾಗದಲ್ಲಿ ಸಕಲ ತೀರ್ಥಗಳು ಇದೆ. ಆದ್ದರಿಂದ ನೀ ಬೇರೆ ಎಲ್ಲಿ ಹೋಗಬೇಡ. ಶೋಣಾಧರೇಪಿ ಕುಚಯೋರಪಿ ತುಂಗಭದ್ರ. ನಮ್ಮ ಗೋದಾದೇವಿಯ ವಿಷಯದಲ್ಲಿ ವೇದಾಂತೇಶಕರು ಗೋದಾಸ್ತುತಿ ಅಂತ ಬರೆದರು. ಇವರಿಬ್ಬರು ಆಚಾರ್ಯರು ವೇದಾಂತೇಶಕರು ಮತ್ತು ವಾದಿರಾಜ ಸ್ವಾಮಿಗಳು ಹಯಗ್ರೀವ ದೇವರ ಉಪಾಸಕರು. ಅದರಿಂದ ಅವರಿಬ್ಬರ ಕಾವ್ಯದಲ್ಲಿ ಸಾಮ್ಯಾಂಶಗಳು ಕಾಣಿಸ್ತವೆ. ಇಬ್ಬರು ವಾಚಾಮಗೋಚರ ಆದಂತಹ ವಾಗ್ವೈಭವವನ್ನು ಉಳ್ಳವರು. ನೋಡಿ, ಈ ಶ್ಲೋಕ ನೋಡಿ ಅವರು ಬರೆದ್ರು, ಅದನ್ನು ನೋಡಿ ಇವರು ಬರೆದ್ರು ಅನ್ನೋ ಹಾಗಿದೆ. ಶೋಣಾಧರೇಪಿ ಕುಚಯೋರಪಿ ತುಂಗಭದ್ರ. ತುಟಿ ನೋಡಿದ್ರೆ ಕೆಂಪಿಗಿದೆ ಅಂತ ಒಂದರ್ಥ. ಶೋಣ ಅಂದ್ರೆ ಕೆಂಪು. ಶೋಣಾ ನದಿ ಅವಳು ತುಟಿಯಲ್ಲಿದೆ. ಕುಚಯೋರಪಿ ತುಂಗಭದ್ರ, ಮಂಗಳಕರವಾದ ಉತ್ತುಂಗ ಸ್ತನವುಳ್ಳವಳು ಅಂತ ಒಂದರ್ಥ. ತುಂಗಭದ್ರಾ ನದಿ ಅಲ್ಲಿದೆ ಅಂತ ಒಂದರ್ಥ. ವಾಚಾಂ ಪ್ರವಾಹ ನಿಮಹೇಪಿ ಸರಸ್ವತಿ ತ್ವಂ, ನಿನ್ನ ವಾಗ್ವೈಭವ ಕೇಳಿದ್ರೆ ನಿನ್ನ ಬಾಯಲ್ಲೇ ಸರಸ್ವತಿ ಕೂತಿದ್ದಾಳೆ. ಅಪ್ರಾಕೃತೈರಪಿ ರಸೈಹಿ ವಿರಜಾ ಸ್ವಭಾವಾತ್, ಭಗವಂತನನ್ನೇ ಪ್ರೀತಿ ಮಾಡೋಳಾದ್ರಿಂದ ನಿನ್ನ ವ್ಯಕ್ತಿತ್ವದಲ್ಲಿ ಹರಿಯುವ ದಿವ್ಯ ರಸ ಯಾವುದು ಅಂದ್ರೆ ವಿರಜ, ರಾಗವಿಲ್ಲದೆ ಇದ್ದದ್ದು, ಅಂಟಿಲ್ಲದೆ ಇದ್ದದ್ದು. ಅಮ್ಮ, ಇದರ ಮೇಲೆ ನಿನ್ನ ಹೆಸರು ಗೋದಾಪಿ ದೇವಿ ಕಮಿತುಹು ನನು ನರ್ಮದಾಸಿ. ಗೋದಾವರಿ ಶಬ್ದದ ಅರ್ಧ ಭಾಗ ನಿನ್ನ ಹೆಸರಲ್ಲೇ ಕೂತಿದೆ, ಗೋದಾ ಎಂಬುದಾಗಿ. ಕೃಷ್ಣನಿಗೆ ಲೀಲೆಯನ್ನು ಕೊಡುವವಳು ನರ್ಮದ. ನರ್ಮ ಅಂದ್ರೆ ಕೇಳಿ, ಲೀಲೆಯನ್ನು ಕೊಡುವವಳು. ಆದ್ರೆ ನರ್ಮದಾ ಶಬ್ದವೂ ಬಂತು ನೋಡು ಅಂತ ಈ ನದಿಗಳ ಹೆಸರನ್ನೆಲ್ಲ ವೇದಾಂತೇಶಕರು ಒಂದು ಶ್ಲೋಕದಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. ಭಗವಂತನ ಪತ್ನಿಯರಲ್ಲಿ ಈ ಎಲ್ಲ ವೈಭವಗಳನ್ನು ನಾವು ಕಾಣಬಹುದು ಅಂತಿಲ್ಲಿ ಈ ಚಮತ್ಕಾರವನ್ನು ತೋರಿಸ್ತಾ ಇದ್ದಾರೆ. ಇನ್ನು ವಿವಾಹದ ವೈಭವ ನಡೀಬೇಕು, ಕನ್ಯಾದಾನ ಪ್ರಸಂಗ, ಧಾರಾತೀರ್ಥ ಎರಿಬೇಕು. ಆ ಧಾರಾತೀರ್ಥದ ವೈಭವವನ್ನು ಅಲ್ಲಿ ಪ್ರತಿಜ್ಞೆ ಮಾಡಿಸಿರಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ನಾತಿ ಚರಾಮಿ ಹೇಳಬೇಕು ಕೃಷ್ಣ. ಆ ಪ್ರತಿಜ್ಞೆ ತಗೊಳ್ತಾನೆ ಹೆಣ್ಣಿನ ಕಡೆಯವನು. ಇವಳನ್ನು ಹೆಂಡತಿ ಅಂತ ಕೊಟ್ಟ ಮೇಲೆ ಇವಳನ್ನು ಬಿಟ್ಟು ಅನ್ಯ ಸ್ತ್ರೀಯಲ್ಲಿ ಧರ್ಮಾರ್ಥ ಕಾಮಗಳನ್ನು ನೀನು ಯಾಚಿಸಬಾರದು, ಹೊಂದಬಾರದು. ಅಲ್ಲಿ ಹೂ ಅನ್ನೋದು ಆಮೇಲೆ ತಂದಾರಿಯೇ ಮಾಡೋದು, ನಾಯಿಬಾಲ ಇದ್ದಾಗ ಮಾಡಬಾರದು. ಕೊಟ್ಟ ಮೇಲೆ ಮಾತು ವೈದಿಕರೆದುರಿಗೆ, ಪುರೋಹಿತರೆದುರಿಗೆ ವೇದೋಕ್ತವಾದ ಮಂತ್ರಗಳ ಹಿನ್ನೆಲೆಯಲ್ಲಿ ಕೊಟ್ಟದ್ದು ನಡೀಬೇಕು. ಕೃಷ್ಣ ಇದಕ್ಕೆ ಪಾತ್ರನೇ ಅಂದ್ರೆ ಅವನೇನು ದಾರಿ ತಪ್ಪಿ ಹೋಗುವವನೇನಲ್ಲ. ಆದರೂ ಮನುಷ್ಯ ರೀತಿಯಲ್ಲಿ ವಿವಾಹ ನಡೆಯುವಾಗ ಆ ಹೆಣ್ಣಿನ ಕಡೆಯವರು ಹೇಳ್ತಾರಂತೆ, ನೈನಾಂ, ಇದಕ್ಕೆ ಲಕ್ಷ್ಮೀ ತತ್ವಕ್ಕೆ ಬಹಳ ಸುಂದರವಾದ ವ್ಯಾಖ್ಯಾನ ಇದು. ನೈನಾಂ ಸಂಸದಿ ಸಂತ್ಯಜೇತ್ ನರಹಸಿ ಸ್ವೈರಾವತಾರೇಶುವ. ಕೃಷ್ಣ, ಇವಳನ್ನ ನೀನು ಏಕಾಂತವಾಗಿಯೂ ಬೇರೆ ಬಿಡಬಾರದು, ಒಬ್ಬಳನ್ನಾಗಿ. ಗೋಷ್ಠಿಯಲ್ಲಿ ಸಭೆಯಲ್ಲಿರುವಾಗಲೂ ಅವಳನ್ನು ಏಕಾಂತದಲ್ಲಿ ಬಿಡಬಾರದು. ನೀ ಸ್ನಾನ ಮಾಡುವಾಗಲೂ ಜೊತೆಯಲ್ಲಿರಬೇಕು. ಇದು ಒಳ್ಳೆ ಪೀಕ್ಲಾಟ ಇದು. ಊಟ ಮಾಡುವಾಗಲೂ ಜೊತೆಯಲ್ಲಿರಬೇಕು, ಮಲ್ಕೊಳ್ಳುವಾಗಂತೂ ಸರಿಯೇ. ಎಲ್ಲರೂ ಮದುವೆಗಿದ್ವಿ ಪಾರ್ಟಿಗೆ ಹೋದ್ರೆ ಅವಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ಒಬ್ಬನೇ ಚಿಂತನೆ ಮಾಡುವಾಗ ಅವಳು ಪಕ್ಕದಲ್ಲಿರಬೇಕು. ಯಾಕೆಂದ್ರೆ ಇದು ಅನಪಾಯಿನಿ ತತ್ವ. ಲಕ್ಷ್ಮಿಯನ್ನು ಬಿಟ್ಟು ಶ್ರೀಮನ್ನಾರಾಯಣ ಇರಬಾರದು. ನೈನಾಂ ಸಂಸದಿ ಸಂತ್ಯಜೇತಿ. ಸಂಸತ್ ಅಂದ್ರೆ ಗುಂಪು, ಪಾರ್ಲಿಮೆಂಟ್ ಅಂತ ತಿಳ್ಕೋಬೇಡಿ. ಎಲ್ಲರೂ ಸೇರಿದ ಜಾಗದಲ್ಲಿ ಅವಳನ್ನು ಬಿಟ್ಟು ಹೋಗಬಾರದು. ಎಷ್ಟೋ ಜನ ಮದುವೆಗೆ ಅಂತ ಹೋಗ್ತಾರೆ, ಹೆಂಡ್ತಿನ ಕರ್ಕೊಂಡ್ ಬಂದಿದ್ದೀನಿ ಅಂತ ಮರೆದು ಬಿಟ್ಟು ಕಾರಲ್ಲಿ ಕೂತ್ಕೊಂಡು ಮನೆಗೆ ಹೋಗಿಬಿಡ್ತಾರೆ. ಅವಳು ಗತಿ ಏನಾಗಬೇಕು ದಾರಿ ಗೊತ್ತಿಲ್ಲದೆ ಯೋಚನೆ ಮಾಡಿ. ಆಬ್ಸೆಂಟ್ ಮೈಂಡೆಡ್ ಪೀಪಲ್. ನೈನಾಂ ಸಂಸದಿ ಸಂತ್ಯಜೇತಿ ನ ರಹಸಿ, ಏಕಾಂತಲ್ಲಿ ಬಿಡಬಾರದು. ಸ್ವೈರಾವತಾರೇಶವ, ನೀನು ಮನಸ್ವಿ, ನಿನ್ನ ಇಷ್ಟ ಬಂದಂತ ಅವತಾರ ಎತ್ತಿಯೇ. ಯಾವ ಅವತಾರದಲ್ಲಿ ಇವಳನ್ನು ಬಿಡ್ತಕ್ಕದ್ದಲ್ಲ. ಅಯ್ಯೋ,
ಕೆಲವು ಸಲ ಬ್ರಹ್ಮಚಾರ್ಯ ವಿಚಾರ ಮಾಡಬೇಕಾಗತ್ತಲ್ಲ, ಬ್ರಹ್ಮಚಾರಿಯೋ ಅದೆಲ್ಲ ಗೊತ್ತಿಲ್ಲ. ಎದೆಯಲ್ಲಿಟ್ಕೊಂಡೇ ಇರಬೇಕು. ವಾಮನಾವತಾರದಲ್ಲಿ ಅವಳನ್ನು ಎದೆಯಲ್ಲಿಟ್ಕೊಳ್ಳೋಕೆ ಎಷ್ಟು ಫಜೀತಿ ಪಟ್ಟ ಅವತ್ತೆಲ್ಲ ವರ್ಣನೆ ಮಾಡಿ ತೋರಿಸಿದ್ದೇನೆ. ಕೃಷ್ಣಾಜಿನ ಮುಸುಕು ಹಾಕಬೇಕು, ಅವಳು ಬಗ್ಗೆ ನೋಡ್ತಾ ಇದ್ದಾಳೆ. ಈ ಊರು ಎಷ್ಟು ಚೆನ್ನಾಗಿದೆ, ಬಲಿಚಕ್ರವರ್ತಿ ಊರು. ಇವಳು ನೋಡ್ತಾ ಇದ್ರೆ ಭಿಕಾರಿಗಳಲ್ಲಿ ಐಶ್ವರ್ಯವಂತರಾಗ್ತಾರೆ. ಬಲಿಚಕ್ರವರ್ತಿ ಐಶ್ವರ್ಯ ಕಸಿಯೋಕ್ ಬರೋದಿಲ್ಲ. ಶಟಪ್ ಅಂತಾನೆ, ಸ್ವಲ್ಪ ತಲೆ ತಗ್ಗಿಸು, ನೋಡಬೇಡ ಅಂತ ಇವಳು ಕೇಳೋದಿಲ್ಲ. ಅದು ಮಾತು ಕೊಟ್ಟಿದ್ದಾನಲ್ಲ. ಅದಕ್ಕೋಸ್ಕರವಾಗಿ ಸ್ನಾನಾಭ್ಯಂಜನ ಭೋಜನಾದಿ ವಿವಿಧ ಕ್ರೀಡಾ ಸುವಾಸ್ಯ ದಿಶೇತಿ. ಸ್ನಾನ ಮಾಡುವಾಗ, ಎಣ್ಣೆ ಹಚ್ಚಿಕೊಳ್ಳುವಾಗ, ಭೋಜನ ಮಾಡುವಾಗ, ನಾನಾ ಕ್ರೀಡೆಗಳನ್ನು ಆಟ ಆಡುವಾಗ, ಕ್ರಿಕೆಟ್ ಆಡುವಾಗ ಹೆಂಡ್ತಿನಾಗಿ ಜೊತೆಯಲ್ಲಿ ಇರ್ತೀರಿ. ಬೇಕಾದ್ರೆ ಎದುರು ಕಡೆ ನಿಲ್ಲಿಸ್ಬೋದು. ಜೊತೆಯಲ್ಲಿ ಅಂದ್ರೆ ಭಗವಂತ ಏನು ಕ್ರೀಡೆಯನ್ನು ಮಾಡಿದರೂ ಲಕ್ಷ್ಮೀ ಸಾನ್ನಿಧ್ಯ ಇಲ್ಲದಿದ್ದರೆ, ಅವನು ಲಕ್ಷ್ಮೀಯುಕ್ತನಲ್ಲದೇ ಇದ್ರೆ, ಶ್ರೀಯುತನಲ್ಲದೇ ಇದ್ರೆ ಏನನ್ನು ಮಾಡೋಕ್ಕಾಗೋದಿಲ್ಲ. ಸ್ವಾಂಗ ಆಶ್ಲೇಷ ಸುಖಂ ವಿಭೂಷಣಗತಂ. ಮೈ ಮೇಲೆ ಒಡವೆ ಹಾಕೊಳ್ತಾನಲ್ಲ ಭಗವಂತ, ಒಡವೆಯಲ್ಲಿ ಇವಳನ್ನಿಟ್ಟುಕೊಳ್ಳಬೇಕು. ಇದು ಒಳ್ಳೆ ಕಷ್ಟ ಆಯಿತು. ಕಿವಿಯಲ್ಲಿ ಭಗವಂತ ಒಳ್ಳೆಯ ಮಕರಕುಂಡ ಧರಿಸ್ತಾನೆ, ವೈಜಯಂತಿ ಮಾಲೆಯನ್ನು ಧರಿಸ್ತಾನೆ. ಸಂಪ್ರದಾಯದಲ್ಲಿ ಹೇಳ್ತಾರೆ, ಒಡವೆಗಳಲ್ಲಿಯೂ ಲಕ್ಷ್ಮಿ ಇರ್ತಾಳೆ. ಮಂಗಳಾರತಿ ತಟ್ಟೆಯಲ್ಲಿರ್ತಾಳೆ, ತುಳಸಿ ಬುಟ್ಟಿಯಲ್ಲಿರ್ತಾಳೆ, ಉದ್ಧರಣಿಯಲ್ಲಿರ್ತಾಳೆ, ಪಂಚಪಾತ್ರೆಯಲ್ಲಿರ್ತಾಳೆ. ಅದಕ್ಕೆ ಏನು ಧನ್ಯಳೋ ಲಕುಮಿ. ಈ ಹಾಡನ್ನು ಯಾತಕ್ಕೆ ಬರೆದ್ರು? ಎಂಥ ಮಾನ್ಯಳೋ, ಸಾನುರಾಗದಿಂದ ಹರಿಯ ಸೇವೆ ಮಾಡುತ್ತೇಳು. ಯಾವ ಸೇವೆ ಯಾರೇನು ಮಾಡಿದ್ರು, ಗಂಟೆ ಊದುಬತ್ತಿ ಮತ್ತೊಂದು ಏನು ಎತ್ಕೊಂಡ್ರು ಲಕ್ಷ್ಮೀ ಸಾನ್ನಿಧ್ಯ ಇದ್ದೇ ಇರಬೇಕು. ಅವಳನ್ನು ಬಿಟ್ಟು ಮಾಡ್ತಕ್ಕದ್ದಲ್ಲ. ಆದ್ರಿಂದ ವಿಭೂಷಣಗತಂ ಬಿಂಬೋಷ್ಟಜಂಚಾಮೃತಂ ವಂಶಾದ್ಯಾಶ್ರಿತಂ. ಇದು ಬೇರೆ. ವಂಶಾದಿ ಆಶ್ರಿತಂ, ಕೊಳಲನ್ನು ಊದುವಾಗ ಅವಳನ್ನು ಬಿಟ್ಟು ಕೊಳಲಿಗೆ ನಿನ್ನ ತುಟಿಯ ಸ್ಪರ್ಶವನ್ನು ಮಾಡಿಸ್ತಕ್ಕದ್ದಲ್ಲ. ಇದು ಹೇಗೆ ಮಾಡ್ತೀರಿ? ಮಾಡಿ ನೋಡ್ತೀರಾ? ಮನೆಯಲ್ಲಾಗತ್ತೆ. ಕೊಳಲು ತಗೊಂಡು ಊದುವಾಗ ಬಾರೆ ನೀನು ಕೂತ್ಕೋಬಾರೆ ಅಂತ ಈ ತುಟಿ ಎಲ್ಲಿ ಆ ಆಧಾರ ಶ್ರುತಿ ಊದುತ್ತೀರೋ ಆ ಜಾಗದಲ್ಲಿ ಪತ್ನಿಯ ತುಟಿಯನ್ನು ಅಲ್ಲಿ ಇಟ್ಟುಕೊಂಡು ಚುಂಬಿಸುವುದು ಹೇಗೆ? ಕೊಳನ್ನು ಚುಂಬಿಸುವಾಗ ಅಂದ್ರೆ ಕೊಳಲಲ್ಲಿಯೂ ಇಟ್ಟುಕೋ ನಿನ್ನ ಪತ್ನಿ ಲಕ್ಷ್ಮೀದೇವಿಯನ್ನ. ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣಗಳಲ್ಲಿ ರಾಧೆಯ ಪ್ರಸ್ತಾಪ ತುಂಬಾ ದೀರ್ಘವಾಗಿ ಬರುತ್ತೆ. ಉತ್ತರದಲ್ಲಿ ರಾಧಾಮಾಧವ ಸಂಪ್ರದಾಯ, ಚೈತನ್ಯ ಸಂಪ್ರದಾಯ, ವಲ್ಲಭಾಚಾರ್ಯ ಸಂಪ್ರದಾಯದಲ್ಲಿ ಲಕ್ಷ್ಮೀ ಜಾಗದಲ್ಲಿ ಅವರು ರಾಧಾರಾಣಿಯನ್ನೇ ಇಟ್ಕೊಂಡಿರ್ತಾರೆ. ರಾಧೆಯನ್ನೇ ಲಕ್ಷ್ಮಿ ಎಂಬುದಾಗಿ ಅಲ್ಲಿ ಭಾವಿಸಿಕೊಳ್ತಾರೆ. ಕೊಳಲೇ ರಾಧೆ ಎಂಬುದಾಗಿ ಹೇಳ್ತಾರೆ. ಗೋಕುಲವನ್ನು ಬಿಟ್ಟ ಮೇಲೆ ಇಲ್ಲಿ ಮಧುರೆಯಿಂದ ಮುಂದೆ ಲೀಲೆ ನಡೆಯುವಾಗ ಕೃಷ್ಣ ಆ ಕೊಳಲನ್ನು ವಿಸರ್ಜನೆ ಮಾಡ್ತಾನೆ. ಅಲ್ಲಿಂದ ಮುಂದಕ್ಕೆ ರಾಧೆ ಕಥೆ ಇಲ್ಲ. ಪೂತಿ ನರಸಿಂಹಾಚಾರ್ಯರು ಆ ಕೊಳಲನ್ನು ವಿಸರ್ಜನೆ ಮಾಡಿದ್ರ ಮೇಲೆ ಬಹಳ ಸುಂದರವಾಗಿ ಬರೆದಿದ್ದಾರೆ, ಓದಿ ನೋಡಿ. ಭಾಗವತದಲ್ಲಿಲ್ಲ ಈ ಕಥೆ. ಆದ್ರಿಂದ ಇಲ್ಲಿ ವಂಶಾದ್ಯಾಶ್ರಿತಂ ಬಿಂಬೋಷ್ಟಜಂಚಾಮೃತಂ ಏತಯಾ ವಿರಹಿತಂ ದೇಶಂ ಪರಂ ಸಂತ್ಯಜೇತ್. ಲಕ್ಷ್ಮೀ ಸಾನ್ನಿಧ್ಯವಿಲ್ಲದೆ ಇರೋ ಜಾಗವನ್ನು ಬಿಟ್ಬಿಡ್ಬೇಕು. ನಿಮ್ಮ ಹೆಂಡತಿಯಲ್ಲಿ ಹೋಗೋದಿಲ್ಲ ಅಂತಾಳೆ, ನಾ ಬರೋದಿಲ್ಲರಿಂದ ನೀನು ಹೋಗಬಾರದು. ನಾ ಬರ್ತೀನಿ ಅಂದ್ರೆ ಅವಳು ಹಿಂದೆ ಹೋಗಬೇಕು, ಅವಳೇ ಮುಂದೆ ನೀನೇ ಹಿಂದೆ ಎಂಬುದಾಗಿ ಮಾತನ್ನು ತಗೊಂಡು ಕನ್ಯಾದಾನ ಮಾಡ್ತಾರಂತೆ. ಯತಿಗಳು, ಸನ್ಯಾಸಿಗಳು ಬರೆದಿದ್ದಾರೆ ನೋಡಿ ಈ ಶ್ಲೋಕಗಳನ್ನು. ಅವರು ಎಂಥ ಭಕ್ತರಿರಬೇಕು. ಕೋಪ ಗೀಪ ಬಂದ್ರೆ ಏನು ಮಾಡೋದು ಅಂತ ಕೇಳಿದ್ರೆ ಅದಕ್ಕೊಂದು ಹೇಳ್ತಾರೆ, ಕ್ರುದ್ಧೋಪಿ ಸರ್ವಭುವನಾಯ ನ ಭೀಷ್ಮಪುತ್ರಾಂ ಕ್ರೋಧಂ ಕರಿಷ್ಯತಿ ಪರಂ ಪರಿರಭ್ಯ ದೌರ್ಭ್ಯಾಂ ಏನಾಂತದಾಪಿ ರಮಯೇತಿ ಕಿಲ ಕೋಮಲಾಂಗೀಂ ಕೋಪೋಸ್ಯ ತತ್ರ ಈಮಾಂ ಕಲಯೇದ್ವಯುಕ್ತಾಂ. ಲೋಕದಲ್ಲಿ ನೀನು ಕೋಪವನ್ನು ಮಾಡಿಕೊಂಡ್ರು ನಿನ್ನ ಪತ್ನಿ ಈ ರುಕ್ಮಿಣಿ ವಿಷಯದಲ್ಲಿ ಮಾತ್ರ ಕೋಪಗೀಪ ಮಾಡಿಕೊಳ್ಳತಕ್ಕದ್ದಲ್ಲ. ಭೀಷ್ಮಪುತ್ರಿಯಲ್ಲಿ ಕ್ರೋಧವನ್ನು ಮಾಡತಕ್ಕದ್ದಲ್ಲ. ಅವಳು ಬೇಜಾರು ಮಾಡಿಕೊಂಡ್ರೆ ಅವಳನ್ನು ಅಲ್ಲಿಂದ ಅಲ್ಲೇ ನೀನು ಪರಿರಭ್ಯ ದೌರ್ಭ್ಯ ತೋಳುಗಳಿಂದ ಆಲಿಂಗನ ಮಾಡಿಕೊಂಡು ನಿನ್ನ ಕೋಪವನ್ನು ಮೂಲೆಗೊತ್ತಿ ಅವಳ ಕೋಪಕ್ಕೆ ನೀನು ಅಂಜಬೇಕು. ಅವಳ ಕೋಪ ದೊಡ್ಡದು, ನಿನ್ನ ಕೋಪ ಸಣ್ಣದು. ಏನಾಂತದಾಪಿ ರಮಯೇತಿ, ನಿನ್ನ ಕೋಪ ಸಂದರ್ಭದಲ್ಲಿಯೂ ಅವಳನ್ನೇ ತೃಪ್ತಿಪಡಿಸಬೇಕು. ಕೆಲ ಕೋಮಲಾಂಗಿ ಕೋಪೋಸ್ಯ ತತ್ರ ಈಮಾಂ ಕಲಯೇದ್ಯುಕ್ತಾಂ. ಕೃಷ್ಣ ತಲೆ ಕೆರ್ಕೊಂಡು ಕೇಳಿದ, ಸರಿ ಕಾಣ್ರಿ, ಒಳ್ಳೆ ಕಂಡೀಷನ್ಸು. ನನ್ನ ಕೋಪ ಬಂದ್ರೆ ಆ ಕೋಪ ಎಲ್ಲಿ ಬಿಡ್ಲಿ ನಾನು ಅಂತ ಕೇಳಿದ್ರೆ, ನಿನ್ನ ದ್ವೇಷ ಮಾಡ್ತಾರಲ್ಲ ಅವರಲ್ಲಿ ಹಾಕು ಅಂದ್ಬಿಟ್ರು. ನನ್ನ ಮಗಳಲ್ಲಿ ಮಾತ್ರ ಕೋಪ ಮಾಡತಕ್ಕದ್ದಲ್ಲ. ಆಶ್ಚರ್ಯವಾದ ಶ್ಲೋಕಗಳು. ಇನ್ನು ಸಪ್ತಪದಿಯಾಗಬೇಕು. ಏನ್ ಬರೆದಿದ್ದಾರೆ ಗುರುಗಳು? ಸಮಂತ್ರಕಂ ಸಾಕ್ಷಿಣಿ ಹವ್ಯವಾಹೇ ಸಖ್ಯೋಚಿತಾಂ ಸಪ್ತಪದೀಂ ಭಜಂತೌ ಸ್ವಶಾಸನೇನ ಸ್ವಯಮನ್ವಯಾತಾಂ ಆಚಾರಂ ಆಗಂತುಕ ದಂಪತೀನಾಂ. ಅರ್ಥ ಮಾಡೋದು ಕಷ್ಟ. ದೇಶಿಕರ ಶ್ಲೋಕಗಳು. ಅಪೈ ದೀಕ್ಷಿತರ ವ್ಯಾಖ್ಯಾನ ನೋಡಬೇಕು.
ಈ ಸಪ್ತಪದಿ ಮಾಡಿದವರಿಗೆಲ್ಲ ನೆನಪಿದೆಯೇ? ಸ್ತ್ರೀಯರನ್ನು ಕೇಳ್ತೇನೆ, ನೆನಪಿದೆಯೇ ನಿಮಗೆ? ಗಂಡನ ಜೊತೆಯಲ್ಲಿ 7 ಹೆಜ್ಜೆ ಇಟ್ಟರೋ ಅದು ಹೇಗಾಯಿತು? ಯಾರೊಬ್ರು ಹೇಳ್ತೀರಾ? ಬಂದು 2 ನಿಮಿಷ ಕೊಡ್ತೇನೆ. ಸಪ್ತಪದಿ ಮಾಡೋದು ನಿಮಗೆ ಗೊತ್ತಿಲ್ಲ, ಸರಿಯಾಗಿ ಮಾಡಬೇಕು, ನಾ ಮಾಡಿದಾಗ ಮಾಡಬೇಕು. ಸಪ್ತಪದಿ ಮಾಡುವುದಂದ್ರೆ ಏನು? ಗಟ್ಟಿಯಾಗಿ ಹೇಳಬೇಕಾಗಿದೆ, ಏನು ಮಾಡಲಿ, ರಹಸ್ಯವಾಗಿ ಹೇಳುವ ಹಾಗಿಲ್ಲ. ಗಂಡನಾದವನು ಅಥವಾ ಗಂಡ ಆಗುವವನು ತನ್ನ ವಧುವಿನ ಬಲಗಾಲನ್ನ ತಾನೇ ಒಂದೊಂದಡಿ ಮುಂದೆ ಇಡಿಸ್ತಾ ಅಂದ್ರೆ ಕೊರಳಲ್ಲಿ ಹಗ್ಗ ಬೀರ್ಕೊಂಡು ದನಗಳನ್ನು ಎಳ್ಕೊಂಡು ಹೋಗ್ತಾರಲ್ಲ, ಹಾಗಲ್ಲ. ಪತ್ನಿಯ ಬಲಗಾಲನ್ನ ತಾನೇ ಕೈಗಳಿಂದ ಮುಟ್ಟಿ, ಅದು ಒಂದೇ ದಿವಸ ಹೆಂಡತಿ ಕಾಲು ಮುಟ್ಟೋದು. ಕೆಲವರು ಆಮೇಲೂ ಮುಟ್ತಾರೆ, ಯಾವ ಜೀವ ಮಂಗಳಾನುಭವಂತ, ನಮಗೆ ಆಕ್ಷೇಪ ಇಲ್ಲ. ಮೆಲ್ಲಗೆ ಆ ಒಂದೊಂದೇ ಅಡಿಯನ್ನು ಮುಂದಕ್ಕೆ ಇಡಿಸ್ತಾ ಪುರೋಹಿತರು ಹೇಳ್ಕೊಟ್ಟ ಮಂತ್ರವನ್ನು ಹೇಳಬೇಕು. ಏನು ಮಂತ್ರ ಅಂದ್ರೆ, ನನ್ನ ಮನೆಗೆ ಬರ್ತಾ ಇದ್ದೀಯ ಒಡತಿಯಾಗಿ, ನಿನ್ನ ಮೊದಲನೇ 7 ಗೆರೆ ಹಾಕಿರ್ತಾರೆ ನೋಡಿ, ಲಕ್ಷ್ಮಣ ರೇಖೆ ಅಂತ ತಿಳ್ಕೋಬೇಡಿ ಇದನ್ನ, ಅದು ಪಾಪಿ ರೇಖೆಗಳು, ಅದಲ್ಲ. ರಾಮಾಯಣದಲ್ಲಿ ಹೇಳಿದ ಈ ಲಕ್ಷ್ಮಣ ರೇಖೆಗಳು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದಲ್ಲ, ಬೇರೆ ರಾಮಾಯಣದಲ್ಲಿ ರಂಜಕವಾಗಿ ಹೇಳಿದ್ದಾರೆ. ಅದಕ್ಕೆ ಇದಕ್ಕೆ ಸಂಬಂಧ ಕಲ್ಪಿಸಬೇಡಿ. ಒಂದು ದೊಡ್ಡ ಕಲ್ಲಿನ ಮೇಲೆ 7 ರಂಗೋಲಿ ಗೆರೆಗಳನ್ನು ಹಾಕಿ ಒಂದೊಂದಡಿ ಅಂತರವನ್ನು ಬಿಟ್ಟು ಮಾಡಬೇಕು. ಇವತ್ತು ಅಷ್ಟು ದೊಡ್ಡ ಕಲ್ಲು ತರೋದಕ್ಕಾಗೋದಿಲ್ಲ, ಛತ್ರದಲ್ಲಿಟ್ಟಿರೋದಿಲ್ಲ. ಪುರೋಹಿತರು ತಮ್ಮ ಜೋಳಿಗೆಯಲ್ಲಿ ಒಂದು ಸಣ್ಣ ಕಲ್ಲಿಟ್ಟಿರ್ತಾರೆ, ಅದರಲ್ಲಿ ಒಂದು ಹೆಜ್ಜೆ, ನಾಯಿ ಹೆಜ್ಜೆ ಕೂಡ ಇಡೋಕ್ಕಾಗೋದಿಲ್ಲ. ಅದರಲ್ಲಿ 7 ಗೆಳೆ ಬರದಾಗ ಮಾಡಿ ಸುಮ್ಮನೆ ಅಲ್ಲಿ ನಿಲ್ಲಿಸಿಬಿಟ್ಟು ಹುಡುಗನ ಪಕ್ಕದಲ್ಲಿ ನಿಲ್ಲಿಸಿ ಮಂತ್ರ ಹೇಳಿ ಚಲಿತಾರ್ಥ ಮಾಡ್ತಾರೆ. ಶುದ್ಧ ತಪ್ಪು. ಶಾಸ್ತ್ರ ತಿಳಿದವರು ಹೆಣ್ಣು ಮಕ್ಕಳು ಇಲ್ಲೆಲ್ಲ ನಮ್ಮ ಗಂಡ ಕಾಲು ಹಿಡಿಬೇಕು ಅಂತ ಕೇಳಬೇಕು. ಆ ಜಾಗದಲ್ಲಿ ಒಂದೊಂದು ಹೆಜ್ಜೆಯಲ್ಲಿ ಏನು ಹೇಳಬೇಕು? ಏಕಮಿಷೇ ವಿಷ್ಣುಸ್ತ್ವಾನ್ವೇತು ದ್ವೇ ಊರ್ಜೆ ತ್ರೀಣಿ ವ್ರತಾಯ ಚತ್ವಾರಿ ಮಾಯೋ ಭವಾಯ ಪಂಚ ಪಶುಭ್ಯಃ ಷಡ್ಋತುಭ್ಯಃ ಸಪ್ತ ಸಪ್ತಭ್ಯೋ ಹೋತ್ರಾಭ್ಯೋ ವಿಷ್ಣುಸ್ತ್ವಾನ್ವೇತು. ಇದರ ಅರ್ಥ ಏನು? ಎಲೆ ಹೆಣ್ಣೆ, ನೀನು ನನ್ನ ಮನೆಗೆ ಬರುವಾಗ, ನನ್ನ ಜೊತೆಯಲ್ಲಿ ನಡೆಯುವಾಗ ಈ ಮೊದಲನೇ ಹೆಜ್ಜೆಯಲ್ಲಿ ಸರ್ವಾಂತರಾತ್ಮನಾದ ಭಗವಂತ ಶ್ರೀಮನ್ನಾರಾಯಣ ವಿಷ್ಣು ನಿನ್ನ ಹಿಂದೆ ಬರಲಿ, ಅನುವೇತು, ನಿನ್ನ ಜೊತೆಯಲ್ಲಿ ಬರಲಿ. ನನ್ನ ಮನೆಗೆ ದೇವರು ಭಕ್ತಿಯನ್ನು ತಗೊಂಡು ಬಾ, ಮೊದಲನೇದು. ದ್ವೇ ಊರ್ಜೆ, ಎರಡನೇ ಹೆಜ್ಜೆಯಲ್ಲಿ ವರ್ಚಸ್ಸನ್ನು ತಗೊಂಡು ಬಾ. ತ್ರೀಣಿ ವ್ರತಾಯ, ಮೂರನೇದು ನಾನು ನೀನು ಕೂಡಿ ಆಚರಣೆ ಮಾಡತಕ್ಕಂಥ ಸಮಸ್ತ ವ್ರತಗಳಲ್ಲಿ ನಮಗೆ ನಿಷ್ಠೆ ಉಂಟಾಗುವಂತೆ ವ್ರತಗಳನ್ನು ತಗೊಂಡು ಬಾ. ಚತ್ವಾರಿಮಾಯೋ ಭವಾಯ, 4ನೇದರಲ್ಲಿ ಸಂಪತ್ತು ವೃತ್ತಿ ಏಳಿಗೆ ಊರ್ಜಿತ ಆಗುವುದು, ಅಭಿವೃದ್ಧಿಯನ್ನು ತಗೊಂಡು ಬಾ. ಪಂಚ ಪಶುಭ್ಯ, 5ನೇ ಹೆಜ್ಜೆಯಲ್ಲಿ ನನ್ನ ಪಶು ಸಂಪತ್ತು, ಕೊಟ್ಟಿಗೆಯಲ್ಲಿ ಆಕಳ ಸಂಪತ್ತು ಹೆಚ್ಚಾಗಲಿ ಅಂತ ಐಶ್ವರ್ಯ ತಗೊಂಡು ಬಾ. ಷಡ್ಋತುಭ್ಯ, 6ನೇದರಲ್ಲಿ ಈ ಋತುಗಳೇನು ಉರುಳ್ತವೆ ಷಡ್ಚಕ್ರಗಳು, ಅವುಗಳಲ್ಲಿ ನಮ್ಮ ಆರೋಗ್ಯ ಒಂದೇ ರೀತಿ ಇರುವಂತೆ, ಅಭಿವೃದ್ಧಿ ಆಗುವಂತೆ ಆರೋಗ್ಯವನ್ನು ತಗೊಂಡು ಬಾ. ಸಪ್ತ ಸಪ್ತಭ್ಯೋ ಹೋತ್ರಾಭ್ಯೋ, ಇದು ದೇವರ ಕೃಪೆಯನ್ನು ತಗೊಂಡು ಬಾ ಅಂತ ಒಳಗಿನ ಮಾರ್ಮಿಕವಾದ ಅರ್ಥ. ತಗೊಂಡು ಬರೋದಕ್ಕೆ ವಿಷ್ಣು ನನಗೆ ಸಹಾಯ ಮಾಡಲಿ. ಯಜಮಾನ ಹೇಳ್ತಾನೆ, ನಾನು ಹಿಂದೆ ಬರೋದು ದೊಡ್ಡದಲ್ಲ, ನಿನ್ನ ಹಿಂದೆ ವಿಷ್ಣು ಬರಲಿ ಎಂಬುದಾಗಿ ಭಗವಂತ ಇಲ್ಲಿ ತಾನೇ ಹೇಳ್ತಾ ಇದ್ದಾನೆ ಈ ಮಂತ್ರವನ್ನ. ಎಲ ನಾವು ನೀವು ಎಂಥ ಸಣ್ಣ ಮನುಷ್ಯರು ಮದುವೆ ಮಾಡಿಕೊಂಡ್ರೆ ವಿಷ್ಣು ಸ್ವಾನ್ವೇತು ಹೇಳಿದ್ರೆ ಸ್ವಯಂ ಭಗವಂತನೇ ಈ ಮಂತ್ರವನ್ನು ಹೇಳ್ತಾ ಅದರಲ್ಲಿ ಏನು ತೋರಿಸ್ತಾನಂತೆ ಅಂದ್ರೆ, ಆಗಂತುಕ ದಂಪತಿನ, ಮುಂದೆ ಬರುವ ದಂಪತಿಗಳಿಗೆ ಆಚಾರ ಏನು ಅಂದ್ರೆ ಹೆಂಡತಿ ಮುಂದೆ ಗಂಡ ಹಿಂದೆ ಎಂಬ ತತ್ವವನ್ನು ತೋರಿಸುವಂತೆ ಭಗವಂತ ನಡೆದುಕೊಂಡ. ಸಖ್ಯೋಚಿತಾಂ ಸಪ್ತಪದೀಂ ಭಜಂತೌ ಸ್ವಶಾಸನೇನ ಸ್ವನಮ, ತನ್ನ ಇಷ್ಟದಂತೆ ತಾನೇ ಅವಳ ಹಿಂದೆ ಹೋಗ್ತಾ. ವಿಷ್ಣು ಅಂದ್ರೆ ಬೇರೊಬ್ಬನಲ್ಲ, ಇವನೇ ಇದ್ದಾನಲ್ಲ, ತಾನೇ ಅರ್ಪಣೆ ಮಾಡಿದ್ದಾನೆ ವೇದದಲ್ಲಿ, ಅದರಂತೆ ತಾನೇ ನಡೀತಾ ಇದ್ದಾನೆ. ಅನ್ವೇತು ವಿಷ್ಣು ಸ್ವಯಮತ್ಯುದೀರ್ಯ ಪ್ರಿಯಾಂ ಪರಾಧೀನೈವಾನುಗಚ್ಚನ್ ಜಾಯಾಪತೀನಾಂ ಜಗದುದ್ಭವಾನಾಂ ಭವ್ಯಾಂ ದಶಾಂ ಭಾವೈತಿ ಸ್ಮನಾಥಃ. ಅನೇಕ ಶ್ಲೋಕಗಳನ್ನು ಬರೀತಾರೆ ಈ ಜಾಗದಲ್ಲಿ. ಆ ಒಂದು ಕಲ್ಲನ್ನಿಟ್ರಲ್ಲ, ಆ ಕಲ್ಲಿನ ಮೇಲೆ ಅವಳು ಬಲಗಾರನ್ನು ಊಲ್ಕೊಂಡು ನಿಲ್ಲಬೇಕು. ರುಕ್ಮಿಣೀ ದೇವಿ ಎಲ್ಲಿ ಯಾವ ಕಲ್ಲಿನ ಮೇಲೆ ಕಾಲನ್ನಿಟ್ಟಳೋ ಅದು ಕೌಸ್ತುಭಮಣಿಗಿಂತ ಶ್ರೇಷ್ಠವಾಯಿತು, ಲಕ್ಷ್ಮಿಯ ಸ್ಥಿರವಾಸಕ್ಕೆ ಅವಕಾಶವಾಯಿತು ಅಂತ ಹೇಳ್ತಾರೆ. ಆತಿಷ್ಠೇಮಶ್ಮಾನಂ ಅಶ್ಮೇ ವತ್ವಗ್ನ ಸ್ಥಿರಾಭವ, ಅಲ್ಲಿ ಹೇಳೋಮಂತ. ಆತಿಷ್ಠೇಮಂ ಅಶ್ಮ, ಈ ಕಲ್ಲಿನ ಮೇಲೆ ನೀ ಕಾಲನ್ನಿಡು. ಅಶ್ಮೇವ, ಕಲ್ಲಿನಂತೆ ತ್ವಂ ಸ್ಥಿರಾಭವ, ನನ್ನ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲು, ಚಲ್ಲಾಗಿ ಸಿಕ್ಕವ್ರ ಜೊತೆಯಲ್ಲಿ ಓಡಾಡಬೇಡ. ಅಭಿಧಿಷ್ಠ ಪೃತನ್ಯತ ಸಹಸ್ವಪೃತನಾಯ, ಎಲ್ಲ ಈ ಪೂರ್ವ
ಕಾಂಡದಲ್ಲಿ ಬರತಕ್ಕಂಥ ಮಂತ್ರಗಳಿಗೆಲ್ಲ ಬಹಳ ದಿವ್ಯವಾದ ಅರ್ಥವುಂಟು. ಸ್ವಯಂ ಜಗತ್ಪತಿಯಾದವನು ಆ ಮಂತ್ರಗಳಂತೆ ನಡೆದುಕೊಂಡ ಎಂಬುದಾಗಿ ತುಂಬ ಚಮತ್ಕಾರದಿಂದ ವರ್ಣನೆ ಮಾಡ್ತಾರೆ. ಮದುವೆ ತುಂಬ ಅದ್ದೂರಿನ ನಡೆಯಿತು. ಲಾಜಹೋಮ ಆಯಿತು, ಶೇಷೋಹೋಮ ಆಯಿತು, ಪ್ರವಿಶ್ಯ ಹೋಮ ಆಯಿತು, ಗೃಹ ಪ್ರವೇಶವಾಯಿತು, ಮತ್ತೊಂದಾಯಿತು. ಮುಂದಿನ ಅಧ್ಯಾಯದಲ್ಲಿ ಮಕ್ಕಳು ಆಯಿತು ಅಂತ ಬರೆದ್ಬಿಟ್ರು. ಶುಕಾಚಾರ್ಯರು ಕಥೆ ಹೇಳುವುದರಲ್ಲಿ ಅಷ್ಟು ಜಾಣ್ಮೆಯನ್ನು ತೋರಿಸುವುದಕ್ಕಿಂತ ಭಕ್ತಿ ತತ್ವ ನಿರೂಪಣೆ, ಸ್ತೋತ್ರಾದಿಗಳನ್ನು ನಿರೂಪಣೆ ಮಾಡುವುದು ತೋರಿಸ್ತಾರೆ. ರತಿ ಮನ್ಮಥ ವೃತ್ತ ಅಂತ ಪ್ರದ್ಯುಮ್ನ ಜನನ ಮುಂದಿನ ಅಧ್ಯಾಯದಲ್ಲೇ ಬರೆದು ಬಿಟ್ರು. ನಾವು ಸ್ವಲ್ಪ ತಡೆಯೋಣ, ಅಷ್ಟು ಅವಸರ ಮಾಡೋದು ಬೇಡ. ಇವತ್ತು ಮದುವೆ, ನಾಳೆ ಮಕ್ಕಳು ಅಂದ್ರೆ ಯಾರು ನಗುತ್ತಾರೆ ಆಮೇಲೆ. ಆದ್ರಿಂದ ನಾವು ಅಷ್ಟು ಬೇಗ ಹೋಗೋದು ಬೇಡ, ಮುಂದಿನ ಕಥೆ ಹೇಳಬೇಕಲ್ಲ. ಪ್ರದ್ಯುಮ್ನ ಜನನವನ್ನು ಸೂಚನೆ ಸ್ವಲ್ಪ ಮಾಡ್ತೇನೆ, ಇದ್ರ ತಪ್ಪಾಗುತ್ತೆ, ಯಾಕೆ ಮುಂದೆ ಕಥೆಗೆ ಅವಕಾಶ ಬರೋದಿಲ್ಲ. ಆದರೆ ಅದಕ್ಕೆ ಮೊದಲು ಸಮಂತಕೋಪಾಖ್ಯಾನ ಕಥೆ ಹೇಳೋದಿಲ್ಲ ಅಂತ ಅವತ್ತು ಹೇಳಿದ್ದೇನೆ. ರುಕ್ಮಿಣಿ ಕಾಲಿಟ್ಟ ವೇಳೆಯಲ್ಲಿ ಕೃಷ್ಣನಿಗೆ 7 ಹೆಂಡತಿಯರು ಪ್ರಾಪ್ತವಾದರು. ಅಂದ್ರೆ ಮದುವೆ ಮುಹೂರ್ತ ಹೀಗಿಟ್ರೆ ಏನು ಗತಿ? ಒಬ್ಬೊಬ್ಬ ಯಜಮಾನಿಗೂ 7, 8 ಹೆಂಡತಿ ಬರುವಂತ ಮುಹೂರ್ತ ಇಟ್ಟುಬಿಟ್ರೆ ಮನೆ ಗತಿ ಏನು ಅಂದ್ರೆ, ಅವನು ವಿಶ್ವಪತಿ, ಅವನು ಧರಿಸ್ತಾನೆ, ಅವನು ಎಲ್ಲರನ್ನೂ ಪ್ರೀತಿಸ್ತಾನೆ, ಯಾವ ಪತ್ನಿಗೂ ಕೊರತೆ ಇಲ್ಲದಂತೆ ಮಾಡ್ತಾನೆ. ಶುಕ್ಲ ಶೋಣಿತ ಸಂಬಂಧದಿಂದ ಅಲ್ಲದೆ ಅನೇಕ ಮಕ್ಕಳನ್ನ ಒಬ್ಬೊಬ್ಬರಿಗೆ 10 ಮಕ್ಕಳಂತೆ ತನ್ನ ದಿವ್ಯ ಶಕ್ತಿಯಿಂದ, ಭಗವತ್ ಶಕ್ತಿಯಿಂದ ಅನುಗ್ರಹ ಮಾಡ್ತಾನೆ. ವಿಲಾಸದಿಂದ ಹುಬ್ಬು ಹಾರಿಸುವುದು, ಶೃಂಗಾರ ಅಲಂಕಾರಗಳಿಂದ ಎಷ್ಟೊಂದು ಇವನ ಪತ್ನಿಯರು ಇವನನ್ನು ವಶ ಮಾಡಿಕೊಳ್ಳಬೇಕು ಅಂತ ನೋಡಿದ್ರು ಯೋಗಿ ಅಂತ ನಡೀತಾನೆ, ಒಬ್ಬರಿಗೂ ವಶರಾಗಲಲ್ಲ. 3 ಕಡೆಯಲ್ಲಿ ಬಹಳ ಸುಂದರ ಶ್ಲೋಕಗಳಲ್ಲಿ ವೇದವ್ಯಾಸರು ಚಿತ್ರ ಮಾಡಿದ್ದಾರೆ. ಕೃಷ್ಣ ಯೋಗಿ ಅಲ್ಲದೆ ಇದ್ರೆ ಭಗವದ್ಗೀತೆ ಹೇಳ್ತಿದ್ನೆ, ಅವನು ಪುರುಷ ವಿದ್ಯೆಯನ್ನು ಉಪಾಸನೆ ಮಾಡ್ತಿದ್ನೆ, ಶ್ರೀ ಭಗವಾನ್ ವಾಚ ಅನ್ನೋ ಅನೇಕ ಕಡೆಗಳಲ್ಲಿ ಬರ್ತಕ್ಕಂಥ ಲೋಕವನ್ನು ಕಾಪಾಡತಕ್ಕಂಥ ಅನೇಕ ತತ್ವಗಳನ್ನು ಹೇಳ್ತಾ ಇದ್ದೇನೆ. ಇವನು ಯಾರನ್ನು ಹಚ್ಚಿಕೊಂಡ ಜಗತ್ಕಾರಣ ದೀಕ್ಷಿತನಾಗಿ ರಾಜಕಾರಣ ಧರ್ಮರಾಜನ ಮೇಲೆ ಕೆತ್ತೋದಕ್ಕೆ ಹೊರಟವನು ಒಮ್ಮೆಯಾದರೂ ಒಬ್ಬ ಹೆಂಡತಿಯನ್ನು ನೆನೆಸಿದನೆ, ದೇವಿಕೆಯನ್ನು ನೆನೆಸಿದನೆ, ತಂದೆಯನ್ನು ನೆನೆಸಿದನೆ. ಅದು ಪರಿಪೂರ್ಣ ಅರ್ಪಣೆ, ರಾಷ್ಟ್ರಕ್ಕೆ ಅರ್ಪಣೆ, ಡೆಡಿಕೇಶನ್ ಟು ದಿ ನೇಷನ್. ಕೃಷ್ಣನಲ್ಲಿ ಇವತ್ತು ನಾವು ಕಾಣಬೇಕಾದಂತಹ ದಿವ್ಯವಾದ ಗುಣ ಅದು. ಗೃಹಸ್ಥಾಶ್ರಮ ಬಿಡಲಿಲ್ಲ, ಆದರೆ ಸನ್ಯಾಸಿಯಂತೆ ಬಾಳಿದ, ಲೋಕಕ್ಷೇಮವನ್ನು ಕೋರಿದ, ಪಾಂಡವರನ್ನು ಸಾಂತ್ವನ ಮಾಡ್ತಾನೆ. ಸತ್ಯಭಾಮೆ ಪರಿಣಯವಾದದ್ದು ಅವತ್ತು ಸ್ವಲ್ಪ ಸೂಚನೆಯಲ್ಲಿ ಕೊಟ್ಟುಬಿಟ್ಟೆ. ತಾನು ಮಾಡಿದ ತಪ್ಪಿಗೋಸ್ಕರವಾಗಿ ಸತ್ರಾಜಿತ ಅವನ ಮೇಲೆ ಕಳ್ಳತನವನ್ನು ಆರೋಪಣೆ ಮಾಡಿ ನನ್ನ ಮಣಿ ಕದ್ದ ಅಂತ ಹೇಳಿ ಆ ಮಣಿ ಕದ್ದವನು ಕೃಷ್ಣ ಅಲ್ಲ ಅಂತ ತಿಳಿದ ಮೇಲೆ ಪ್ರಾಯಶ್ಚಿತ್ತಪಟ್ಟು ತನ್ನ ಮಗಳನ್ನೇ ಧಾರೆ ಎರೆದು ಕೊಟ್ಟ. ಅದಾದ್ಮೇಲೆ ಬೇರೆ ಹೆಂಡತಿಯರು ಒಬ್ಬೊಬ್ಬರಾಗಿ ಬಂದು ಸೇರಿದ್ರು. ಒಬ್ಬೊಬ್ಬಳೊಂದು ಸಂದರ್ಭದಲ್ಲಿ ರುಕ್ಮಿಣಿ ಆಯಿತು, ಸತ್ಯಭಾಮಿ ಆಯಿತು, ಕಾಳಿಂದಿ ನಿನ್ನೆ ಅವಳ ತಪಸ್ಸು ಯಮುನಾ ನದಿ ತೀರದಲ್ಲಿ. ಅವಳು ಯಮಪುತ್ರಿ, ಸೂರ್ಯ ಅಥವಾ ಯಮುನಾ ಎಂಬುದಾಗಿ ಹೆಸರು. ಮಿತ್ರವಿಂದೆ, ವಿಂದಾನುವಿಂದರ ತಂಗಿ, ನಾಗ್ನಜಿತಿ, 7 ಎತ್ತುಗಳನ್ನು ಅಡಗಿಸಿ ಕೃಷ್ಣ ಮದುವೆ ಮಾಡಿಕೊಂಡದ್ದು. ಭದ್ರೆ ಎಂಬುವಳು, ಆಮೇಲೆ ಲಕ್ಷಣ ಎಂಬುವಳು, ಮಧ್ವರಾಜಕುಮಾರಿ, ಜಾಂಬವತಿ, 8 ಜನರ ಪತ್ನಿಯರು ಬಂದು ಸೇರಿಬಿಟ್ಟಿದ್ದಾರೆ ಕೃಷ್ಣನಿಗೆ. ಕೃಷ್ಣ ಎಲ್ಲಿ ಹೊರಟರು ದೇವಿಕಿ ಕೇಳ್ತಾಳೆ, ಇವತ್ತು ಯಾರನ್ನಪ್ಪ ಕರ್ಕೊಂಡ್ಬರ್ತೀಯೇ? ಆರತಿ ಸಿದ್ಧ ಮಾಡಿಸಿಟ್ಟಿರಲೇ, ಎಷ್ಟು ದಿವಸ ಆಗುತ್ತೆ? ಈಗೆಲ್ಲ ಮಾತು ಕೇಳುವುದು. ನೋಡ್ತಾ ಇರಮ್ಮ, ನಾನೇನು ಮಾಡಲಿ, ಅವರು ಮೇಲೆ ಬಿದ್ದುಕೊಂಡು ಬಂದ್ರೆ ನಾನು ಹೇಗಮ್ಮ ಬೇಡಲಿ ಅಂತ ಹೇಳಿ. ಇದು ಬಹಳ ಭಿಡೆ ಸ್ವಭಾವ, ಉತ್ತರ ಕರ್ನಾಟಕದ ನಮ್ಮದು ದಾಕ್ಷಿಣ್ಯ ಸ್ವಭಾವ ಅಂತ ಕೃಷ್ಣ ತಾಯಿ ಜೊತೆಯಲ್ಲಿ ಚೇಷ್ಟೆ ಮಾಡುವುದು. ಈ ಅಧ್ಯಾಯಗಳನ್ನೆಲ್ಲ ಬರೆದಿಟ್ಟಿದ್ದೆ, ನೋಡಿಕೊಳ್ಳಿ. ಯಾವಾಗ ಸತ್ಯಭಾಮೆ ಬಂದು ಸೇರಿದಳು, ರುಕ್ಮಿಣಿ ಮತ್ತು ಸತ್ಯಭಾಮೆಯಲ್ಲಿ ಕೊಂಚ ಮನಸ್ತಾಪಕ್ಕೆ ಅವಕಾಶವಾಯಿತು. ಪಾರಿಜಾತದ ಕಥೆ ಹೇಳಿದೆ ಇದ್ರೆ ಸಂಕಟ, ಹೇಳಿದ್ರೆ ಸಂಕಟ, ಮುಂದಕ್ಕೆ ಹೋಗೋದಿಲ್ಲ ಕಥೆ. ಒಂದು ಸೂಕ್ಷ್ಮ ಅಧ್ಯಾಯದಲ್ಲಿ ಮಾತ್ರ ಹೇಳಿಟ್ಟಿದ್ದಾರೆ ಇಲ್ಲಿ ವೇದವ್ಯಾಸರು. ನಾರದರು ಒಂದು ದಿವಸ ಉತ್ತರ ಕರ್ನಾಟಕದಲ್ಲಿ ಈ ಕೃಷ್ಣ ಪಾರಿಜಾತದ ಕಥೆ ತುಂಬ ಪ್ರಸಿದ್ಧ. ಸ್ತ್ರೀಯರು ಮನೆ ಮನೆಗಳಲ್ಲಿ ಹಾಡುಗಳನ್ನು ಹಾಡ್ತಾರೆ. ಯಕ್ಷಗಾನದಲ್ಲಿ ತುಂಬ ಪ್ರಸಿದ್ಧವಾದ ಲೀಲೆ ಅದು. ಹರಿಕೀರ್ತನೆ ಮಾಡೋರು ಕೂಡ ಪಾರಿಜಾತದ ಕಥೆಯನ್ನು ಹೇಳ್ತಾರೆ. ಸೂಚನೆ ಮಾಡಿದ್ದಾರೆ ಭಾಗವತದಲ್ಲಿ, ತುಂಬ ವಿಸ್ತಾರ ಕೊಟ್ಟಿಲ್ಲ. ನಾರದರು ಒಂದು ದಿವಸ ಇವರಿಬ್ಬರಲ್ಲಿ ಕೃಷ್ಣನಲ್ಲಿ ಪ್ರೀತಿ ಸ್ಪರ್ಧೆಯಿಂದ ಹೆಚ್ಚಾಗುವಂತೆ ಮಾಡಬೇಕು ಅನ್ನುವ ಸದಭಿಪ್ರಾಯದಿಂದ ದೇವಲೋಕದಿಂದ ಬಂದರು ಕೃಷ್ಣನ ಅರಮನೆಗೆ, ದ್ವಾರಕೆ. ಏನು ಬೇಕಾದಷ್ಟು ವೈಭವ. ಈಗಿರುವ ಬೇಡ್ ದ್ವಾರಕ ಅತ್ಯಂತ ಸಣ್ಣ ಕ್ಷೀಣ ಸ್ಥಿತಿಯಲ್ಲಿರುವಂತಹ ಕುಗ್ರಾಮ, ಹಾಗಿಲ್ಲ ಅವತ್ತು. ಎಲ್ಲಿ ನೋಡಿದ್ರು ಬಂಗಾರದ ಹೊದಿಕೆ ಅರಮನೆಗಳು, ಗೋಪುರ ಪ್ರಾಕಾರ, ಪುಷ್ಕರಣಿ, ತೋಟ, ಅರಮನೆ ಸುತ್ತ ವೈಭವ.
ನಾರದರು ಬಂದರು. ಬರುವಾಗ ಏನು ಮಾಡಿದ್ರು, ದೇವಲೋಕದಿಂದ ಒಂದೇ ಒಂದು ಪಾರಿಜಾತ ತಗೊಂಡ್ಬಂದಿದ್ದಾರೆ. ಎಂಥ ಜಿಪುಣರು! ಒಂದು ಬುಟ್ಟಿ ತುಂಬ ತರಬಾರ್ದಾಗಿತ್ತೆ. ಪಾರಿಜಾತ ಪುಷ್ಪ ನೀವೆಲ್ಲ ನೋಡಿರಬಹುದಲ್ಲ, ಅದರ ಬಣ್ಣವನ್ನು ನೀವು ಕೃತಕವಾಗಿ ಅನುಕರಣೆ ಮಾಡೋಕ್ಕಾಗತ್ತೆ. ಕ್ಯಾನ್ ಯು ಇಮಿಟೇಟ್ ದಿ ಕಲರ್ ಆಫ್ ದಿ ಪಾರಿಜಾತ? ಮಾಡ್ತೀರಾ ನೋಡಿ. ಕೈಯಲ್ಲಿ ಮುಟ್ಟಿದ್ರೆ ಬಾಡಿ ಹೋಗುತ್ತೆ. ಅದರ ತೊಟ್ಟು ಮಾತ್ರ ಹವಳವನ್ನು ಮೀರಿಸುವಂತಹ ಒಳ್ಳೆಯ ಕೆಂಪು. ಕೃಷ್ಣನಿಗೆ ತುಂಬ ಪ್ರಿಯವಾದ ಪುಷ್ಪ ಅಂದರೆ ಪಾರಿಜಾತ, ಇನ್ನೊಂದು ತುಳಸಿ. ಇದು ಎರಡಿದ್ರೆ ಪೂಜೆ ಪರಿಪೂರ್ಣವಾಯಿತು. ಇದು ಎರಡಿಲ್ಲದಿದ್ರೆ ಬೇಕಾದಷ್ಟು ಹೂವುಗಳನ್ನು ಕೊಟ್ಟರು, ಬೇಕಾದಷ್ಟು ಪತ್ರೆಗಳನ್ನು ಅರ್ಪಿಸಿದರೂ ಕೃಷ್ಣ ಪೂಜೆ ಪೂರ್ತಿಯಾಗೋದಿಲ್ಲ. ಅಂಥದ್ದೊಂದು ಕೇಳಿದ್ದನ್ನೆಲ್ಲ ಕೊಡುವ ಆ ಪಾರಿಜಾತ ವೃಕ್ಷ ಸಮುದ್ರ ಮಥನ ಕಾಲದಲ್ಲಿ ಉದ್ಭವವಾದದ್ದು. ಇದು ದೇವಲೋಕದಲ್ಲಿತ್ತು. ದೇವೇಂದ್ರ ನನಗಿರಲಿ ಅಂತ ತಗೊಂಡು ಹೋಗಿಬಿಟ್ಟಿದ್ದ. ದಿವಸ ಹೂ ಬೀಳ್ತಿತ್ತು. ಅದರಲ್ಲಿ ಒಂದು ಹೂವನ್ನು ಅವನು ಇಂದ್ರನೇ ಕೊಟ್ಟನೋ ಇವರೇ ತಗೊಂಡ್ಬಂದ್ರು ಜಗಳ ಹಚ್ಚುವುದಕ್ಕೆ. ತುಂಬ ಮೃದುವಾದ ಕಂಪು, ಇರಿಟೇಟಿಂಗ್ ಓಡರ್ ಅಲ್ಲ. ಅದು ಪಕ್ಕದಲ್ಲಿದ್ದರೆ ದೇವರ ಮನೆಯಲ್ಲಿ ಅದರ ಕಂಪು ನಿಮ್ಮ ಮೂಗನ್ನು ಆವರಿಸುತ್ತೆ. ಬಹಳ ಮೃದುವಾಗಿ ಮಧುರವಾಗಿ, ಸಂಪಿಗೆ ಹೂವಿನಂತಲ್ಲ, ಅದರ ಕೆಂಡು ಸಂಪಿಗೆ ಅಂತಿದೆಯಲ್ಲ, ಜಗಳಕ್ಕೆ ಬರೋ ಹಾಗೆ ಅದರ ವಾಸನೆ. ಅದು ಹಾಗಲ್ಲ, ಅದು ಮೃದುವಾದ ವಾಸನೆ, ಮೂಗಿಗೆ ಉಪದ್ರವ ಕೊಡದೇ ಇರುವಂತಹದ್ದು. ಅದನ್ನು ತಂದರು. ಕೃಷ್ಣ ಅಂದರು. ಕೃಷ್ಣ ಕೂತಿದ್ದಾನೆ. ಅವರು ಬರುವಾಗಲೇ ಒಂದು ಹಾಡ್ಕೊಂಡು ಬರ್ತಾರೆ ಅಂತ ನಾನು ಕೃಷ್ಣಾವತಾರ 2ನೇ ಸಂಪುಟದಲ್ಲಿ ಮುಂದೆ ನಡೆಯುವ ಕಥೆಗೆ ನಾರದರು ಹೇಗೆ ಪೀಠಿಗೆ ಹಾಕಿದರು ಅಂತ ಒಂದು ಸಣ್ಣ ಪದ್ಯವನ್ನು ಬರೆದಿದ್ದೇನೆ. ಓದಿ ತೋರಿಸ್ತೇನೆ. ಒಂದು 2 ನಿಮಿಷ ಆದರೂ ಪರವಾಗಿಲ್ಲ, ನೀವು ಸಂತೋಷ ಪಡಲಿ ಎಂಬುದಾಗಿ.